ದೇಶದ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ. ನರೇಂದ್ರ ಮೋದಿಯವರ ಗ್ಯಾರಂಟಿ, ನರೇಂದ್ರ ಮೋದಿಯ ಮ್ಯಾಜಿಕ್ ಈ ಬಾರಿಯ ಎಕ್ಸಿಟ್ ಪೋಲಲ್ಲಿ ಕೂಡ, ಯಾಕಂದರೆ ಪ್ರತಿಯೊಂದು ಎಕ್ಸಿಟ್ ಪೋಲಲ್ಲಿ 400 ಪಾರ್ನ ಲೆಕ್ಕಾಚಾರವೂ ಕೂಡ ಇತ್ತು. 350ರ ಗಡಿ ದಾಟುವಂತಹ ಸಂಪೂರ್ಣ ಲೆಕ್ಕಾಚಾರ ಇತ್ತು. ಆದರೆ ಬೆಳಗ್ಗಿನ ಸಂಭ್ರಮಾಚರಣೆ ತುಂಬಾ ಅದ್ಧೂರಿಯಾಗಿತ್ತು ಬಿಜೆಪಿ ಕಾರ್ಯಾಲಯದ ಮುಂದ್ಗಡೆ. ಇವತ್ತಿಗೂ ಕೂಡ, ಈಗಲೂ ಕೂಡ ಅದ್ಧೂರಿ ಸಂಭ್ರಮಾಚರಣೆನ ಮಾಡಿದ್ದಾರೆ. ಮುಂದಿನ ಕುರ್ಚಿ ಅಂದರೆ ಪ್ರಧಾನಮಂತ್ರಿಯ ಕುರ್ಚಿಯ ಗದ್ದುಗೆ ನರೇಂದ್ರ ಮೋದಿ ಅವರಿಗೆ ಸಮರ್ಥ ನಾಯಕ ಅವರೇ ಅನ್ನುವಂಥ ಮಾತು ಬಿಜೆಪಿಯ ಕಾರ್ಯಕರ್ತರು ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಬಹುಮತ ಬಿಜೆಪಿ NDA ಮೈತ್ರಿಕೂಟವನ್ನು ಹೊರತುಪಡಿಸಿದ್ರೆ ಬಿಜೆಪಿಗೆ ಬಹುಮತ ಸಿಕ್ಕಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಬಿಜೆಪಿಯ ಕಾರ್ಯಕರ್ತರು? ಅವರ ಬಲ, ಅವರ ಛಲ ಅಥವಾ ಅವರ ಹುರುಪು ಇನ್ನು ಎಷ್ಟಿದೆ? ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ? ಕೇಳ್ಕೊಂಬರೋಣ, ಅವರ ಒಪಿನಿಯನ್ ಕೇಳ್ಕೊಂಬರೋಣ. ಮೇಡಮ್, NDA ಮೈತ್ರಿಕೂಟ ಏನೋ 290 ದಾಟಿದೆ, ಬಟ್ ಆದರೆ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನು ಸಾಬೀತುಪಡಿಸಿಲ್ಲ. 400 400 ಪಾರ್ ಅನ್ನುವಂಥ ಆ ಮಂತ್ರ ಅದು ಕೂಡ ಆಗಿಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಇವಾಗ ನೀವೇ ಡಿವೈಡ್ ಮಾಡ್ತಾ ಇದ್ದೀರಾ NDA ಮತ್ತು BJP ಅಂತ. ನಾವು ಒಟ್ಟಿಗೆ NDA ಅಂತಲೇ ನಾವು ಕೆಲಸ ಮಾಡ್ತಾ ಇರೋದು, ಒಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಸೊ ನೀವು ಡಿವೈಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ NDAನೇ. ಆಮೇಲೆ ಮೋದಿ ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಏನಕ್ಕೆ ಅನಿವಾರ್ಯ ಅಂದರೆ ಸೈನಿಕರಿಗೆ ಮೊದಲಿಗೆ ತುಂಬ ಉಪಯೋಗಗಳಾಗಿದೆ. ದೇಶದ ಭದ್ರತೆಗೋಸ್ಕರ ನಮ್ಮ ಮೋದಿಜಿಯವರು ಪ್ರಧಾನಿ ಆಗಲೇಬೇಕು. ನಮ್ಮ ದೇಶಕ್ಕೆ ಮೋದಿಜಿಯವರ ಅವಶ್ಯಕತೆ ತುಂಬ ಇದೆ. ಆಮೇಲೆ ನಮ್ಮ ದೇಶನ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನಕ್ಕೆ ತಗೊಂಡೋದಂತಹ ಏಕೈಕ ವ್ಯಕ್ತಿ ಅಂತ ಅಂದರೆ ಅದು ನರೇಂದ್ರ ಮೋದಿಯವರು. ಹಾಗಾಗಿ ನಮ್ಮ ದೇಶದ, ನಮ್ಮ ಹೆಣ್ಣುಮಕ್ಕಳ ಸೇಫ್ಟಿಗೋಸ್ಕರ, ಆಮೇಲೆ ನಮ್ಮ ದೇಶದ ಬದ್ಧತೆಗೋಸ್ಕರ, ಆಮೇಲೆ ಎಷ್ಟೋ ಡೆವಲಪ್ಮೆಂಟ್ಸು, ಟೆಕ್ನಾಲಜಿಗಳೆಲ್ಲ ತುಂಬ ಇಂಪ್ರೂವ್ ಆಗಿದೆ. ಇವತ್ತು ಚಿಕ್ಕ ಪುಟ್ಟ ಕೆಲಸ ಮಾಡೋ ಅಂಥವ್ರು, ರೋಡ್ ಸೈಡಲ್ಲಿ ಕೆಲಸ ಮಾಡೋ ಅಂಥವ್ರು ಸಹ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ, ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗೋದಕ್ಕೆ ಕಾರಣ ನಮ್ಮ ಮೋದಿಜಿಯವರು. ಸೊ ಹಂಗಾಗಿ ನಮ್ಮ ದೇಶದ ಎಲ್ಲ ಥರ ಇಂಪ್ರೂವ್ಮೆಂಟ್ಸಿಗೋಸ್ಕರ ಮೋದಿಜಿಯವರು ಬೇಕೇ ಬೇಕು. ಮೋದಿಜಿಯವರ ಅವಶ್ಯಕತೆ ತುಂಬ ಇದೆ. ಸುಳ್ಳು ಭರವಸೆಗಳನ್ನ ಯಾವುದನ್ನು ಈಗ ಎಲ್ಲ ಫ್ರೀಯಾಗಿ ಕೊಡ್ತೀವಿ ಅಂತಾರೆ. ಏನು ಉಪಯೋಗಗಳೇನಾಗಿದೆ? ಈಗಾಗಲೇ ನೋಡಿ, ಕರೆಂಟ್ ಬಿಲ್ಲು ಎಷ್ಟಿತ್ತು, ಎಷ್ಟು ಯೂನಿಟ್ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಇದೆಲ್ಲ ಗೊತ್ತಾಗುತ್ತೆ. ಆಮೇಲೆ ನಿಮಗೆ 2,000 ಕೊಡ್ತೀವಿ, 1 ಲಕ್ಷ ಎಲ್ಲಿಂದ ತಂದು ಕೊಡ್ತಾ ಇದ್ದಾರೆ? ಎಲ್ಲಿಂದ ಬರುತ್ತೆ ಕೊಡೋದಕ್ಕೆ? ಸೊ ಅದೆಲ್ಲ ಒಂದು ಜನಗಳನ್ನ ಮಿಸ್ಗೈಡ್ ಮಾಡೋ ಅಂಥದ್ದು. ಅದೆಲ್ಲ ಬೇಡ. ನಮ್ಮ ಮೋದಿ ಸರ್ಕಾರದಿಂದ ಎಷ್ಟು ಯೋಜನೆಗಳು ಕೊಡ್ತಾ ಇದ್ದಾರೆ, ಯುವಕರಿಗೆ ಎಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಎಷ್ಟು. ಇವತ್ತು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋಂಥವ್ರು ಒಂದು ಉಪ್ಪಿನಕಾಯಿ ರೆಡಿ ಮಾಡಿ ಮಾರೋದಕ್ಕೂ ಸಹ ಒಂದು ನಮ್ಮ ಮಹಿಳೆಯರಿಗೆ ಒಂದು ಟೈಲರಿಂಗ್ ಮಾಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಸಹಕಾರ ಮೋದಿಜಿಯವರು ಕೊಡ್ತಾ ಇದ್ದಾರೆ. ನಾವು ಸಾಲ ಅಂತ ಕೊಡಲಿ, ನಾವು ತೀರಿಸ್ತೀವಿ. ನಾವು ಶಕ್ತಿಯಾಗಿದ್ದೀವಿ, ನಾವು ತೀರಿಸ್ತೀವಿ. ಸೊ ಹಂಗಾಗಿ ಈ ಒಂದು ಮನೆಯಲ್ಲಿ ಕುತ್ಕೊಂಡು ಯಾರು ಸೋಮಾರಿಗಳಾಗ್ಬೋದು, ಮಹಿಳೆಯರು ಸಹ ಒಂದು ವಿದ್ಯೆ ಇಲ್ಲ ಅಂದ್ರೂ ಸಹ ಇಂಡಿಪೆಂಡೆಂಟಾಗಿ ಇವತ್ತು ಬದುಕ್ತಾ ಇದ್ದಾರೆ ಹೆಣ್ಮಕ್ಳುಗಳು. ಸೊ ಹಂಗಾಗೋಸ್ಕರ ಮೋದಿ ಬೇಕೇ ಬೇಕು. ನಮ್ಮ ದೇಶಕ್ಕೆ ತುಂಬ ಅವಶ್ಯಕತೆ ಇದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಾರೆ. ಫಸ್ಟು ಪ್ರಾಮುಖ್ಯತೆ ಕೊಡೋದೇ ಮಹಿಳೆಯರಿಗೆ. ಸೊ ಹಂಗಾಗಿ ಮೋದಿಜಿ ಬೇಕೇ ಬೇಕು. ಇವಾಗ ನಂದು ಒಂದು ಕ್ರಾಸ್ ಕ್ವಶನ್ ಏನಂದರೆ, ಯಾಕಂದರೆ ಸೈನ್ಯದ ಬಗ್ಗೆ ನೀವು ಮಾತಾಡಿದರೆ, ಯಾಕಂದರೆ ಭಾರತೀಯ ಸೈನ್ಯ ನಿಜವಾಗ್ಲೂ ಟಾಪ್ 3 ಸೈನ್ಯದಲ್ಲಿ ಬರುತ್ತೆ ಇವತ್ತಿಗೂ. ಅದು ಹೆಮ್ಮೆಯ ವಿಷಯ. ಅದರಲ್ಲಿ ನೀವು ಸಣ್ಣ ಕೈಗಾರಿಕೆಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ರಿ, ಆಮೇಲೆ ಹೆಣ್ಣಿನ ಸುರಕ್ಷತೆಯ ಬಗ್ಗೆ ಮಾತಾಡಿದ್ರಿ. ಇಷ್ಟೆಲ್ಲ ಒಂದು ಅಭಿವೃದ್ಧಿ ಅಥವಾ ಈ ಕೆಲವೊಂದಿಷ್ಟು, ಯಾಕಂದರೆ 370 ಆರ್ಟಿಕಲ್ ರದ್ದು ಮಾಡೋದು ಸಾಮಾನ್ಯದ ವಿಷಯ ಅಲ್ಲ. ಅಂಥದನ್ನು ಎಲ್ಲವೂ ಮಾಡಿದ್ದಾರೆ. ಆದರೂ ಕೂಡ ಕಳೆದ ಬಾರಿಗಿಂತ ಈ ಬಾರಿ ಯಾಕೆ ಜನರ ಆಯ್ಕೆ ಆಯಿತು? ಏನು ಕಾರಣ ಇರ್ಬೋದು? ಮೂಲ ಕಾರಣ ಏನಿರ್ಬೋದು ಅನಿಸುತ್ತೆ? ಸರ್, ಏನಂದರೆ ಜನಗಳ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ. ಒಂದು ಕಡೆ ಎಲ್ಲೋ ನಾವೇನೇ ಅಂದರೆ BJP ಕಾರ್ಯಕರ್ತರೆ ಒಂಚೂರು ನಾವು ನಮ್ಮ ಮೋದಿಜಿಯವರಿಂದ ಬಂದಿರೋ ಅಂತಹ ಏನು ಡೆವಲಪ್ಮೆಂಟ್ಸ್ಗಳಿದೆ ಅದನ್ನು ಸ್ವಲ್ಪ ಜನಗಳಿಗೆ ರೀಚ್ ಮಾಡೋದ್ರಲ್ಲಿ ಸ್ವಲ್ಪ ಎಲ್ಲೋ ನಾವೇ ಎಡವಿದ್ವೇನೋ ಅನ್ನೋದು ಒಂದು ಮನಸ್ಥಿತಿ. ಆಮೇಲೆ ಅವ್ರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಸುಳ್ಳುಗಳನ್ನೇ ಹೆಚ್ಚು ನಿಜ ಅನ್ನೋ ಥರ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ನಮಗೇನು ಅಂದರೆ ಏನು ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನು ಜನ ತೊಗೊಂಡಿದ್ದಾರೆ. ಆಮೇಲೆ ನಾವು ಕೊಡ್ತಾ ಇರೋದು ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬರ್ತಾ ಇದೆ. ಅದನ್ನೇ ಇವರು ಕೊಟ್ಟು ಇವ್ರು ಲೇಬಲ್ಗಳು ಹಾಕೊಂಡು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮಿಸ್ಗೈಡ್ ಮಾಡಿರೋದ್ರಿಂದ ಜನಗಳಿಗೆಲ್ಲೋ ಅದು ತಪ್ಪು ಸಂದೇಶ ಹೋಗಿರ್ಬಹುದೇನೋ ಅನ್ನೋದು ನಂದೊಂದು ಒಪಿನಿಯನ್. ಸರ್, ನೀವೇನು ಹೇಳ್ತೀರಾ? ಇಲ್ಲ ಸರ್, ಮೋದಿ ಸರ್ಕಾರ ಬಂದೇ ಬರುತ್ತೆ, ಮಾಡೇ ಮಾಡ್ತಾರೆ. ಆ ಅಧಿಕಾರ ನಮ್ಗೆ ಚಾಲೆಂಜ್ ಇದ್ದೇ ಇದೆ, ಮಾಡೇ ಮಾಡ್ತಾರೆ ಸರ್. ನಮಗೆ ಮೋದಿ ಸರ್ಕಾರ ಬಂದೇ ಬರುತ್ತೆ ಅನ್ನೋ ಅಭಿಪ್ರಾಯ ಇದೆ. ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ. ನೋಡಿ, ಇನ್ನೊಂದು ಕೊನೆಯದಾಗಿ, ಯಾಕಂದ್ರೆ ಇವಾಗ ಭಾರತ್ ಮಾತೆಯ ಘೋಷಣೆ, ಇವತ್ತು ಭಾರತ ಇಷ್ಟು ಸದೃಢ ಬಲಿಷ್ಠ ಅಂತಕ್ಕೆ ಜಗತ್ತು ಮೋದಿಯ ಸಮರ್ಥ ನಾಯಕತ್ವದ ಬಗ್ಗೆ ಮಾತನಾಡುತ್ತೆ. ಅದು ಎಲ್ಲವೂ ಸರಿ. ಆದರೆ ನನ್ನದೊಂದು ಪ್ರಶ್ನೆ, ಈಗ ಗೆದ್ರೂ ಗೆಲ್ಲದ ಹಾಗೆ, ಸೋತ್ರೂ ಸೋಲದ ಹಾಗೆ ಆ ರೀತಿಯ ಒಂದು ಸಿಚುವೇಶನ್ ಇದೆಯಲ್ಲ, ಅದಕ್ಕೆ ಏನೊಂದು ಪ್ರತಿಕ್ರಿಯೆ ಅಂದರೆ ಏನಾಗುತ್ತೆ? ನಿತೀಶ್ ಕುಮಾರ್ ಅವರಾಗಿರಲಿ ಅಥವಾ ಅವ್ರ ಜೊತೆ ಒಂದು ಮೈತ್ರಿ, ಆದರೆ ಏನು ಸನ್ನಿವೇಶ ಆಗಲಿದೆ ಅಂತ? ಗ್ಯಾರಂಟಿ ಮೋದಿ ಬಂದೇ ಬರ್ತಾರೆ ಅನ್ನೋ ನಮ್ಮ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿ ಇದ್ದೇ ಇದೆ.
ಈಗ ಈ ಪರಿಸ್ಥಿತಿಯಲ್ಲಿ ನಮಗೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಎಷ್ಟೊಂದು ನಮಗೇನು ಡಿಸ್ಕಷನ್ ಮಾಡಬೇಕಾಗತ್ತೆ. ಇವಾಗ ಈ ಪರಿಸ್ಥಿತಿಯಲ್ಲಿ ನಮ್ಗೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅದನ್ನು ನಮಗೆ ಮೋದಿನೇ ಬೇಕು ಸರ್. ಅದರಿಂದ ನಮಗೆ ಮೊದಲು ಹೆಣ್ಮಕ್ಳಿಗೆ ಆದ್ಯತೆ ಸಿಗಬೇಕು. ಅದರಿಂದ ನಮಗೆ ಮೋದಿ ಬೇಕೇ ಬೇಕು. ಅವರು ಯಾವುದೋ ಇವಾಗ ಲೈಟ್ ಬಿಲ್ ಅಂತ ಹೇಳಿದ್ರು, ಅಕ್ಕಿದು ಹೇಳಿದರು, ಆಮೇಲೆ ಜನ್ ಯೋಜನೆ ಇದು ಫುಲ್ಲು ನಮಗೇನು ಆಸಕ್ತಿ ಇರೋರಿಗೆ ಎಲ್ಲದಕ್ಕೂ ಫುಲ್ಲು ಮೋದಿ ಬೇಕೇ ಬೇಕು. ನಮಗೆ ಮೋದಿನೇ ಮುಖ್ಯ ಸರ್. ಏನಿವರು ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದು ಈಗ ತಾತ್ಕಾಲಿಕವಾಗಿ ನಾವು ಏನು ಫಲಿತಾಂಶ ನೋಡ್ತಾ ಇದ್ದೀವಿ ಅದು ನಮಗೆ ಒಂದು ಗೊಂದಲ ಆಗಿರ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ಫೈನಲ್ ರಿಸಲ್ಟು ಮೋದಿ ಅವ್ರು ಬಂದೇ ಬರ್ತಾರೆ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಆಕಾಂಕ್ಷೆ ನಮಗಿದೆ. ಸೊ ಅಷ್ಟು ಜನ ಶತ್ರುಗಳಿದ್ರು ಕೊನೆಯಲ್ಲಿ ಬರೋದು ಮೋದಿಯವರೇ. ಸೊ ಮೋದಿಯವರ ಒಂದು ರಿಸಲ್ಟ್ಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಮೋದಿಯವ್ರು ಬಂದೇ ಬರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸದೃಢ ಸಮೃದ್ಧ ಭಾರತ ನಿರ್ಮಾಣ ಆಗಬೇಕು ಅಂದರೆ ಮೋದಿಯವರ ಅವಶ್ಯಕತೆ ತುಂಬ ಇದೆ. ಒಂದು ವೇಳೆ ಯಾಮಾರಿದ್ವಿ ಅಂದರೆ ಇನ್ನು 50 ವರ್ಷ ಹಿಂದಕ್ಕೆ ಹೋಗ್ಬಿಡುತ್ತೆ. ಈಗ ಎಷ್ಟು ಮುಂದಕ್ಕೆ ತಂದಿದ್ದಾರೆ, ಡೆವಲಪ್ಮೆಂಟ್ಸ್ ಎಷ್ಟಾಗಿದೆಯೋ ಅದೆಲ್ಲ ಹಿಂದೆ ಹೋಗ್ಬಿಡುತ್ತೆ. ಜನ ಇದನ್ನು ಅರ್ಥ ಮಾಡ್ಕೊಬೇಕಾಯ್ತು. ಸ್ವಲ್ಪ ವ್ಯತ್ಯಾಸಗಳಾಗಿದೆ, ಇಲ್ಲ ಅಂತಲ್ಲ, ಬಟ್ ನಮ್ದು ಮೋದಿಯವರು ಸರ್ಕಾರ ರಚಿಸ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲರಿಗೂ ಇದೆ. ಇವಾಗ ಏನಂದ್ರೆ ಈಗ 400 ಪಾರ್ ಮಾಡೋದು ಅದು ಯೋಗಿ ಆದಿತ್ಯನಾಥ್ ಅವರು ಕೂಡ ಹೇಳಿದ್ರು, ಈ ವರ್ಷದ ಅದು ಮೂಲ ಮಂತ್ರವಾಗುತ್ತೆ. ಅದು ನಂಬಿಕೆ ಅಂತಲ್ಲ, ಮೂಲ ಮಂತ್ರ. ಅದು ಎಲ್ಲೆಲ್ಲೂ ಆ ಒಂದು ಘೋಷಣೆ ಕೇಳಿ ಬರುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಬಟ್ ಆದರೆ 300 ಪಾರ್ ಆಗಿಲ್ಲ ಅಂತಲೂ ವಿಪಕ್ಷಿಗಳು ಮಾತಾಡ್ತವೆ. ಈಗ ನಾಳೆ 300 ಪಾರ್ ಕೂಡ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ಮಾತು. ಸೊ ಇದೆಲ್ಲ ಒಂದು ಸೋಲು ಅಥವಾ ಈ ಗೆಲುವು ಅಥವಾ ಏನಿದು? ಅಥವಾ ಈಗ ಕೇಳಿದ್ದೀರಾ ಸರ್ವಾಧಿಕಾರ ನಡೆಯುತ್ತೆ, ಸರ್ವಾಧಿಕಾರಿ ಡಿಟೆಕ್ಟರ್ಶಿಪ್ ಇದೆಲ್ಲವನ್ನೂ ಕೇಳ್ತಾ ಇದ್ದೀರಾ ಸುದ್ದಿಯಲ್ಲಿ. ಸೊ ಇದಕ್ಕೇನು ಹೇಳ್ತೀರಾ? ಸರ್ವಾಧಿಪತ್ಯವನ್ನು ಕೊನೆ ಮಾಡ್ತಾ? ಇಲ್ಲ ಸರ್, ಸರ್ವಾಧಿಕಾರ ಅಂತ ಹೇಳಿದ್ರೆ ನಾನು ಒಪ್ಪಲ್ಲ ಅದನ್ನು. ಒಬ್ಬ ಸದೃಢ ನಾಯಕತ್ವ ಇದ್ದಾಗ ಅದು ಆ ಥರ ಬೇರೆಯವ್ರಿಗೆ ಆ ರೀತಿ ಅನಿಸಿರ್ಬೋದು. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಪ್ರತಿನಿಧಿಗಳಿಗಾಗಿರ್ಬೋದು ಯಾವತ್ತೂ ಆ ಥರ ಅನಿಸಿಲ್ಲ. ನೀವು ಡಿಸಿಷನ್ ಮೇಕರ್ ಆಗಲಿಲ್ಲ ಅಂದರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸರ್ಕಾರ ನಡೆಸೋದಕ್ಕೆ ಯಾಕೆ? ಅಭಿವೃದ್ಧಿ ಹೆಂಗೆ ಮಾಡ್ತೀರಿ ಅಲ್ವಾ? ಅದು ಈ ವಿರೋಧ ಪಕ್ಷಗಳ ಒಂದು ಟೀಕೆ ಅಷ್ಟೇ. ಅದು ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವುದೇ ರೀತಿ ಭಾವನೆಗಳಿಲ್ಲ ಸರ್. ಎಲ್ಲರೂ ಸೇರ್ಕೊಂಡು ಒಂದು ಟೀಮ್ ಆಗಿದ್ದಾರೆ. ನಮಗೆ ನಮ್ಮ ದೇಶಕ್ಕೆ BJP ಪಕ್ಷಕ್ಕೆ ಮೋದಿಜಿಯವರೇ ಒಂದು ಬ್ರ್ಯಾಂಡು. ಇನ್ನು ಬೇರೆ ಇನ್ಯಾರನ್ನೂ ಒಟ್ಟುಗೂಡ್ಕೊಂಡು ಇನ್ನೊಂದಾಗಲಿ ಏನೂ ಮಾಡಿಲ್ಲ. ಸೊ ಮೋದಿಜಿ ಒಂದು ದೇಶದ ಬ್ರ್ಯಾಂಡು. ಸೊ ಹಂಗಾಗಿ ಮೋದಿಜಿಯವರು ತುಂಬ ಕೆಲಸ ಕಾರ್ಯಗಳು ಅದೇನೇ ಹೇಳ್ದಂಗೆ ನಮ್ಮಲ್ಲಿ ಏನೋ ಒಂಚೂರು ತಲುಪಿಸೋ ಅಂಥದ್ರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಮೋದಿಜಿ ಕೊಟ್ಟಿರೋಂತಹ ಒಂದು ಯೋಜನೆಗಳನ್ನ ಕಾರ್ಯಕರ್ತರು ಸ್ವಲ್ಪ ಜನಗಳಿಗೆ ರೀಚ್ ಮಾಡೋದ್ರಲ್ಲಿ, ಮತ್ತು ನಮ್ಮ ಆಪೋಸಿಟ್ ಅವ್ರು ಯಾರಿದ್ದಾರೆ ಅವರು ನಾವು ಕೊಡ್ತಾ ಇರೋದನ್ನೆಲ್ಲ ತಪ್ಪು ಸಂದೇಶ ಜನಗಳಿಗೆ ಕೊಟ್ಟು ನಾವೇನೋ ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಪ್ರಚಾರಗಳನ್ನ ಮಾಡಿ ಆಕಾಶದಲ್ಲಿ ಚಂದ್ರಮಾಮನ್ನ ಕೈಗೆ ತಂದು ಕೊಡ್ತೀವಿ ಅಂತ ಒಂದು ಆಸೆ ತೋರಿಸಿ ಜನಗಳಿಗೆ ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಜನನೂ ಅರ್ಥ ಮಾಡ್ಕೊತಾರೆ. ಈಗ ನೆಕ್ಸ್ಟು ಗೊತ್ತಾಗುತ್ತೆ. ಈಗ ಏನಂದರೆ ಅವ್ರದ್ದು ಏನು ಕತೆ ಅಂದರೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋದು ಒಂದು ಕತೆ ಇದೆ. ಸೊ ಹಂಗಾಗಿ ಅವ್ರು ನಿಂತಿದ್ದಾರೆ. ಮೋದಿಜಿ ನೆಕ್ಸ್ಟ್ ಇವಾಗ ಪ್ರಧಾನಿ ಆಗಲಿ, ಇನ್ನು 5 ವರ್ಷ ಯಾವ ಥರ ಇರುತ್ತೆ ಡೆವಲಪ್ಮೆಂಟ್ಸ್, ಇನ್ನೂ ಹೆಚ್ಚು ಯಾವ ಥರ ಇರುತ್ತೆ, ನಮ್ಮ ದೇಶನ ಇನ್ನೂ ಎಲ್ಲಿ ತನಕ ಹೆಸರು ಮಾಡ್ತಾರೆ ಅನ್ನೋಂಥದ್ದನ್ನು ನಾವೆಲ್ಲ ನೋಡ್ತೀವಿ ಸರ್. ಕೊನೆಯದಾಗಿ ಒಂದು ಪ್ರಶ್ನೆ. ಈಗ BJP ತಾನು ಬಹುಮತದಿಂದ ಗೆದ್ದಿದ್ರೆ ಎಲ್ಲ ನಿರ್ಣಯಗಳನ್ನು ಸ್ವಂತವಾಗಿ ತಗೊಳ್ತಾ ಇತ್ತು. ಬಟ್ ಇವಾಗ ಮೈತ್ರಿಕೂಟದಲ್ಲಿದೆ. ಸ್ವಂತ ನಿರ್ಣಯಗಳಿಗೆ ಪ್ರಧಾನಿಗೆ ಮುಂಚೆ 10 ವರ್ಷದಲ್ಲಿ ಆ ಅಭಿವೃದ್ಧಿಯ ಕನಸು ಅಥವಾ ಅವರು ಒಂದು ದೃಢ ಸಂಕಲ್ಪ ಅದೇನೇ ಆಗಿರಲಿ, ಅದು ಅವರು ಸ್ವನಿರ್ಣಯದಿಂದ ತಗೊಳ್ತಿದ್ರು. ಒಂದು ಕ್ಯಾಬಿನೆಟ್ ಅದೆಲ್ಲ ಇತ್ತು. ಬಟ್ ಇವಾಗ ಅದು ಸಾಧ್ಯನಾ? ಇವಾಗ ಅದು ಆಗುತ್ತಾ? ಆ ಒಂದು 10 ವರ್ಷದ ಒಂದು ಏನು ಕನಸು ಅಥವಾ ಅವ್ರು ನಡೆದು ಬಂದಿದ್ದ ಹಾದಿ, ಅವರ ಯೋಜನೆಗಳು, ಅವರ ಒಂದು ಕಲ್ಪನೆ, ಅದೆಲ್ಲವೂ ಈ ಒಂದು ಬರುವಂಥ ಪ್ರಧಾನಿಯ ಕುರ್ಚಿಯಲ್ಲಿ ಕೂತ್ಕೊಂಡ್ರೆ ಈ 5 ವರ್ಷದಲ್ಲಿ ಇಂಪಾಸಿಬಲ್ ಅದು ಅಥವಾ ಇಂಪಾಸಿಬಲ್? ಖಂಡಿತ ಆಗುತ್ತೆ. ಯಾಕೆಂದರೆ ಮೋದಿಜಿಯವರ ನೇತೃತ್ವ ಮತ್ತು ಅವರ ನಾಯಕತ್ವ ಒಪ್ಕೊಂಡೇ ಅವರು ನಮ್ಮ ಜೊತೆ ಸೇರ್ಕೊಂಡಿರೋದು. ಸೊ ಹಂಗಾಗಿ ಮೋದಿಜಿಯವರು ಏನೇ ಒಂದು ಡಿಸಿಷನ್ ತೊಗೊಂಡ್ರು ದೇಶಕ್ಕೋಸ್ಕರ ಒಪ್ತಾರೆ. ಜೊತೆಗೆ BJPಲಿರುವಂತಹ ಕಾರ್ಯಕರ್ತರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ. ಎಲ್ಲರ ಸಹಕಾರ ಮೋದಿಜಿಯವ್ರಿಗೆ ಇದೆ. NDAಗೆ ಅಂದರೆ ಮೈತ್ರಿಕೂಟಕ್ಕೆ ಏನೋ ಬಹುಮತ ಸಿಕ್ತು, ಆದರೆ BJPಗೆ ಏಕಾಂಗಿಯಾಗಿ ಬಹುಮತ ಸಿಗಲಿಲ್ಲ. ಇವರೇನು 400 ಪಾರ್ ಅಂದಿದ್ರು, 300 ಪಾರ್ ಕೂಡ ಆಗಲಿಲ್ಲ. ನರೇಂದ್ರ ಮೋದಿ ಅವರು ಕುರ್ಚಿಯಲ್ಲಿ ಕೂತ್ಕೋತಾರ? ನೀವೊಬ್ಬರ ಪ್ರಜೆಯಾಗಿ, ಸಾಮಾನ್ಯ ನಾಗರಿಕನಾಗಿ ಏನು ಹೇಳ್ತೀರಾ? ಇದು BJP ಗ್ಯಾರಂಟಿ ಬರ್ತದೆ, ತೊಂದರೆ ಇಲ್ಲ. 240 ಬಂದಿದೆ BJP. ಇದು ಬೇರೆ ಇದು ಚಂದ್ರಬಾಬು ನಾಯ್ಡು ಮತ್ತು ಮತ್ತೊಂದು ಪಕ್ಷ ಸೇರಿ 291 ಮಾಡ್ತಾರೆ ಮೆಜಾರಿಟಿ. ಅಂದರೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಆಗ್ತಾರೆ 3ನೇ ಸಲ ಹ್ಯಾಟ್ರಿಕ್ ಅಂತೂ ಹೊಡೆದೇ ಇಲ್ಲ ಅವರು. ಅವ್ರಿಗೆ ಸಿಕ್ಕಿರೋದೇ ಕಡಿಮೆ. BJPಯಲ್ಲಿ ಬಹುಮತನೇ ಬರಲಿಲ್ಲ, ಅದು ಹೆಂಗೆ ಅವರು ಪ್ರಧಾನಿ ಆಗ್ತಾರೆ? ಅಂದರೆ ನಿರ್ಣಯ ಹೆಂಗೆ ತಗೋತಾರೆ ಅವರು? ಅಂದರೆ ಸಪೋರ್ಟ್ ತಗೊಂಡು ಗ್ಯಾರಂಟಿ ಆಗ್ತಾರೆ. ಅವ್ರಿಗೆ ನಂಬಿಕೆ ಇದೆ, 2 ದಿನದಲ್ಲಿ ಆಗ್ತಾರೆ. 2 ದಿನದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಂತೂ ಗ್ಯಾರಂಟಿ.
ಮತ್ತೆ ಈಗ ಬಹುಮತ ಸಿಕ್ಕಿಲ್ಲ ಅವ್ರಿಗೆ. ಹೇಳಿದ್ರು ಹೋದ್ ಸಲ 303 ಸಿಕ್ಕಿತ್ತು ಏಕಾಂಗಿಯಾಗಿ, ಮತ್ತೆ ಬಹುಮತ ಈಗ ಸರಿ 400 ದಾಟ್ತೀವಿ ಅಂತ ಹೇಳಿದ್ರು. ಬಟ್ ಅವ್ರು ಇವಾಗ 300 ಕೂಡ ದಾಟಿಲ್ಲ. ಇದಕ್ಕೆ ಏನು ಕಾರಣ ಇರ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ? ನಮ್ಮ ಅನಿಸಿಕೆ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅಂದ್ರೆ ಉತ್ತರ ಪ್ರದೇಶದ ಗದ್ದುಗೆ ಗೆದ್ದು ಬಿಟ್ರೆ ಇಡೀ ಭಾರತನೇ ಗೆದ್ದಂಗೆ, ಅಂದ್ರೆ ಲೋಕಸಭೆಯಲ್ಲಿ ಆಲ್ಮೋಸ್ಟ್ ವಿನ್ ಆದಂಗೆ. ಬಟ್ UP-ಯಲ್ಲಿ ಯೋಗಿ ಆದಿತ್ಯನಾಥ್ ಇದ್ರು, ಯಾಕೆ ಸೋತ್ರು? ಸ್ವಲ್ಪ ಏನೋ ಅದು ಮಿಸ್ಟೇಕ್ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಅಂದರೆ ಅಲ್ಲೂ ಮೆಜಾರಿಟಿ ಬಂದರೆ ಫುಲ್ಲು ಸೆಂಟ್ರಲ್ ಅವ್ರದ್ದೇ ಬರ್ತಾ ಇತ್ತು. ಈ ಸಲ ಸ್ವಲ್ಪ ಏನೋ ಮಿಸ್ಟೇಕಿಂದ ಸ್ವಲ್ಪ ಕಡಿಮೆ ಆಗಿದೆ. ಒಟ್ಟಾರೆಯಾಗಿ ಮೋದಿಯವರು ಬರ್ತಾರೆ ಪಕ್ಕ ಮೋದಿ PM. ರಿಸಲ್ಟ್ ಬಂತು, ಫಲಿತಾಂಶ ಬಂತು, ಎಕ್ಸಿಟ್ ಪೋಲ್ ಹೇಳಿತ್ತು 400 ಪಾರ್ ಆಗುತ್ತೆ, 350 ಪಾರ್ ಮಾಡ್ತೀವಿ ಅಂತ. ಆದರೆ ಏಕಾಂಗಿಯಾಗಿ BJP 300 ಕೂಡ ಪಾರ್ ಮಾಡಲಿಲ್ಲ. 272 ಆ ಮ್ಯಾಜಿಕ್ ನಂಬರ್ ಕೂಡ ಕ್ರಾಸ್ ಮಾಡಲಿಲ್ಲ. ಬಹುಮತ ಎಷ್ಟು ಬೇಕೋ ಸರ್ಕಾರ ರಚನೆ ಮಾಡೋಕ್ಕೆ ಅದು ಕೂಡ ಪಾರ್ ಮಾಡಲಿಲ್ಲ. ಯಾಕೆ? ಈ ಕಾರಣ ಏನಿರ್ಬೋದು? ಅವರು ಮೋದಿಯವರು ಜಗಮೆಚ್ಚಿದ ಮಗ ಥರ ಅವರು. ಅವರಿಗೆ ಒಳ್ಳೆಯ ಸಂಸ್ಕಾರ, ಸ್ವಪ್ರಯತ್ನ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಗುರು ಅನುಗ್ರಹ, ದೈವಾನುಗ್ರಹ ಎಲ್ಲ ಇದೆ ಅವ್ರಿಗೆ. ಅವರು ಜಗತ್ತೇ ಮೆಚ್ಚುವಂಥ ಮಹಾನ್ ಭಾವರವರು. ಮೋದಿ ಅಂತ ಅವರು ನಮ್ಮ ಪುಣ್ಯ, ನಮ್ಮ ದೇಶ, ಇಡೀ ಜಗತ್ತೇ ಒಂದು ಜಗತ್ತಿಗೋಸ್ಕರ ಹೋರಾಡೋವಂಥ ಮಹಾನ್ ಭಾವರವರು. ಅವರು ಯಾವತ್ತೂ ಐರಾವತ ಥರ, ಅವರು ಕಾಮಧೇನು ಕಲ್ಪವೃಕ್ಷ ಥರ ಅವ್ರು ಯಾವತ್ತೂ ಅವರು ದೇವರ ಅನುಗ್ರಹದಿಂದ ಅವ್ರು ಯಾವತ್ತೂ ಅವರು ಜಗತ್ತಿಗೆ ಒಳ್ಳೆಯ ಕಾರ್ಯಗಳು ಮಾಡಿಕೊಂಡೇ ಅವರು ಬರ್ತಾ ಇದ್ದಾರೆ, ಮುಂದೇನೂ ಮಾಡ್ತಾರೆ ಅವ್ರು ಯಾವತ್ತೂ ಒಳ್ಳೆ ಮಹಾನ್ ವ್ಯಕ್ತಿ ಅವರು. ಇವಾಗ ಬಹುಮತ ಬಂದರೆ ಸ್ವನಿರ್ಣಯನ ತಗೊಳ್ತಾ ಇದ್ರು. ಅವ್ರು ಏನೋ ಯೋಜನೆಗಳಿತ್ತು, ಅದಕ್ಕೆ ಯಾರ ಅವಕಾಶನೂ ಇರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಕೇಳಬೇಕು, ಅವ್ರಿಗೆ ಕೇಳಬೇಕು, ಇವ್ರು ಕೇಳಬೇಕು ಅಂತ. ಇವಾಗ ಮುಂಚೆ 10 ವರ್ಷದ ಥರನೇ ಈ ವರ್ಷ ಬಂದರೆ ಮೈತ್ರಿಕೂಟ ಅವ್ರಿಗೆ ಸಾಥ್ ಕೊಡುತ್ತಾ? ಕೆಲವರು ಅಧಿಕಾರಕ್ಕೋಸ್ಕರ ಹೋರಾಡೋರಿದ್ದಾರೆ, ಕೆಲವರು ದೇಶಕ್ಕೋಸ್ಕರ ಹೋರಾಡೋರಿದ್ದಾರೆ. ಅದು ಸೋತು ಗೆಲ್ಲೋರಿದ್ದಾರೆ, ಗೆದ್ದು ಸೋಲೋದು ಅದು ಉಪಯೋಗಕ್ಕೆ ಬರಲ್ಲ ಅದು. ಹಾಗಾಗಿ ಇದು ಒಂಥರ ಅವ್ರಿಗೆ ಎಲ್ಲದಕ್ಕೂ ಅವ್ರಿಗೆ ಜನ ಬೆಂಬಲ, ದೈವಾನುಗ್ರಹ ಇರೋದ್ರಿಂದ ಅವ್ರು ಯಾವತ್ತೂ ಶಾಶ್ವತವಾಗಿ ಅಮರವಾಗಿ ಅವರು ಒಳ್ಳೆಯ ಕಾರ್ಯಗಳು ಮಾಡಿಕೊಂಡು ನಮ್ಮ ದೇಶಕ್ಕೆ, ಜಗತ್ತಿಗೆ ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಬರ್ತಾ ಇರ್ತಾರೆ. ಸೋಲು ಗೆಲುವು ಅನ್ನೋದು ಜೀವನದ ಒಂದು ನಿಯಮ. ಒಂದ್ಸರಿ ಸೋಲ್ತೀವಿ, ಒಂದ್ಸರಿ ಗೆಲ್ತೀವಿ. ಆದರೆ ನರೇಂದ್ರ ಮೋದಿಯ ಅಲೆ, ನರೇಂದ್ರ ಮೋದಿಯ ಅಬ್ಬರ, ರ್ಯಾಲಿಗಳಲ್ಲಿ ಅವರ ಒಂದು ಏನು ಜನಸಮೂಹ ಸೇರ್ಕೊಳ್ಳೋದು, ಅದೆಲ್ಲವನ್ನು ನೋಡಿದಾಗ 350 ಅಲ್ಲ 400 ಗಡಿ ಹತ್ರ ಇರ್ತಾರೆ ಇವರು ಅನ್ನುವಂಥ ಎಲ್ಲರೂ ನಿರೀಕ್ಷೆ ಇತ್ತು. ಯಾಕಂದರೆ ಎಕ್ಸಿಟ್ ಪೋಲ್ಗಳಲ್ಲಿ ಅದನ್ನೇ ಹೇಳಿದ್ವು. ಆದರೆ ಏಕಾಏಕಿಯಾಗಿ ಇಷ್ಟು ಕೆಳಮಟ್ಟದಲ್ಲಿ ಲೆಕ್ಕಾಚಾರ ಬೀಳುತ್ತೆ ಅಂದರೆ ಯಾಕೆ? ಜನರಿಗೆ ಏನು ಅವ್ರ ಬಗ್ಗೆ? ಇದು ಕೆಳಮಟ್ಟದಲ್ಲಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇದು ಕೆಲವರು ಹಣಬಲ ಎಲ್ಲ ಇದರಿಂದ ಪ್ರಭಾವಗಳು ಬೀರಿ ಜನಕ್ಕೆ ಮೋಸ ಮಾಡಿ ಗೆಲ್ಲೋರು ಇದ್ದಾರೆ. ಅವ್ರು ದೇಶಕ್ಕೋಸ್ಕರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಅಧಿಕಾರಕ್ಕೋಸ್ಕರ ಗೆಲ್ಲಬೇಕು ಅಂತ ಇರ್ತಾರೆ. ಕೆಲವರು ದೇಶಕ್ಕೋಸ್ಕರ ಹೋರಾಡೋರು ಇದ್ದಾರೆ. ಅಂಥವ್ರು ಅವ್ರು ಯಾವತ್ತಿಗೂ ಶಾಶ್ವತವಾಗಿ ಅವ್ರು ಇರ್ತಾರೆ. ಅವರು ಹಂಗಂದ್ರೆ ಈ ಬಾರಿ ಮೋದಿಯವರೇ ಮತ್ತೆ ಪ್ರಧಾನಿ? ಅವರು ದೈವ ಅನುಗ್ರಹ ಇರೋರು ಅವರು. ಕೆಲವರು ಅಧಿಕಾರಕ್ಕೋಸ್ಕರ ಬಂದರೆ ಅದು ದೇಶಕ್ಕೆ ಯಥಾ ರಾಜ ತಥಾ ಪ್ರಜಾ ಅಂತ. ರಾಜ ಅನ್ನೋನು ದೇವ್ರಿಗೆ ಸಮಾನ. ಅವನು ಸರಿಯಾಗಿದ್ದರೆ ಪ್ರಜೆಗಳು ಸುಖವಾಗಿ ನೆಮ್ಮದಿಯಾಗಿರ್ತಾರೆ. ಸರ್, ಕೊನೆಯದಾಗಿ ನೀವು ಹಿರಿಯರು, ನಿಮಗೆ ಈ ಪ್ರಶ್ನೆನ ಕೇಳಲೇಬೇಕು ನಾನು. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು, ಏನು 5 ಗ್ಯಾರಂಟಿ ರಾಜ್ಯದಲ್ಲಿ ಕೊಟ್ಟರು, ಅದಕ್ಕೆ ಇಡೀ ದೇಶದಲ್ಲಿ ಏನು ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಕಾಂಗ್ರೆಸ್ ಮಾಡ್ತಾ ಇದೆ, ಕಾಂಗ್ರೆಸ್ ಬಡತನದ ಪರವಾಗಿ ನಿಂತ್ಕೊಳ್ತಾ ಇದೆ ಅಂತ ಅನಿಸಿ ಏನಾದರೂ ಕಾಂಗ್ರೆಸ್ಗೆ ಬಟನ್ ಒತ್ತಿದ್ರಾ? ಅವ್ರಿಗೆ ತಮ್ಮ ಮಾಡಿರೋ ಇದನ್ನು ತಿದ್ಕೊಳ್ಳೋಕೆ ಇನ್ನೂ ಅವ್ರು ಪ್ರಯತ್ನ ಪಡ್ತಾ ಇಲ್ಲ. ಯಾರು? ಕಾಂಗ್ರೆಸ್ದವರು. ಇಲ್ಲಾಂದರೆ ಅವ್ರಿಗೆ ಯಾವತ್ತೂ ಗೆಲ್ತಾನೆ ಇರಬೇಕಾಗಿತ್ತು. ಅವ್ರು ಕೆಲವು ತಪ್ಪುಗಳು ಮಾಡಿರೋದ್ರಿಂದ ಇವತ್ತೇನಾಗಿದೆ ಅಂದರೆ ಅವ್ರು ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೂ ಸಿದ್ಧವಾಗಿರ್ತಾರೆ. ಅವರು ಆದರೆ ಮತಕ್ಕೆ ಅನ್ನೋದಕ್ಕೆ ಗೌರವ ಕೊಡಬೇಕು. ನಮ್ಮ ಇದರಲ್ಲೆಲ್ಲ ಹೇಳೋ ಹಂಗೆ ಅದೊಂದು ಪೂಜೆ, ಇದು ಯಜ್ಞ ಥರ ಜನ ಇದು ಉದ್ದೇಶ ಇಟ್ಕೊಂಡು ಮತ ಹಾಕ್ತಾರೆ. ಅವರು ಅದನ್ನೇನು ಒಂದು ಕೊಂಡ್ಕೊಳ್ತಾರ? ಹಣದಿಂದ ಮತಗಳನ್ನ ಕೊಂಡ್ಕೊಂಡ್ರೆ ಅದು ಪ್ರಜಾಪ್ರಭುತ್ವ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಣದಿಂದ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ದುರಹಂಕಾರಗಳಿರೋದು ಭಾಳ ತಪ್ಪದು. ಯಾವತ್ತೂ ಅದಕ್ಕೆ ಹೇಳಿ ಸೋತು ಗೆಲ್ಲಬೇಕು ಅಂತ. ಅವರು ತಿದ್ಕೊಂಡ್ರೆ ಮುಂದಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇರುತ್ತೆ ಕಾಂಗ್ರೆಸ್ಗೆ. ನಿಮಗೇನಾದರೂ ಬೇಸರ ಆಗಿದೆಯಾ? BJP ನೀವು ಲೆಕ್ಕಾಚಾರ ಇಷ್ಟು ಇಟ್ಕೊಂಡಿದ್ರಿ, ಬಟ್ ಏನು ಟಿವಿಯಲ್ಲಿ ನೋಡ್ತಾ ಅಂಕಿಗಳು ಕಡಿಮೆ ಆಗ್ತಾ ಬಂತು. ಇದರ ಬೇಸರ ಏನಾದರೂ ಇದೆಯಾ? ಅಂಕಿಗಳು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮೆಜಾರಿಟಿ ಇವತ್ತೂ ಮೆಜಾರಿಟಿನೇ ಇರೋದು ಅವರು. ಆದರೆ ಮೆಜಾರಿಟಿ ಸಿಕ್ಕಿಲ್ಲ ಸರ್, ಏಕಾಂಗಿಯಾಗಿ ಸಿಕ್ಕಿಲ್ಲ. ಕಳೆದ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಕೆಲವರು ಬೇಸತ್ತು ಆ ಪಕ್ಷನ ಬಿಟ್ಟು ಅವ್ರಿಗೆ ಎಷ್ಟೋ ಜನ ಹೊರಗೋಗಿದ್ದಾರೆ. ಅವರು ಮತ್ತೆ ಆ ಪಕ್ಷಕ್ಕೆ ಹೋದರೆ ಅವ್ರಿಗೆ 3 ಕಾಸಿನ ಮರ್ಯಾದೆ ಇರಲ್ಲ ಅವ್ರಿಗೆ. ಹಾಗಾಗಿ ಯಾರೇ ಆಗಲಿ ಇದನ್ನು ಮಾರಾಟ ಮಾಡೋವಂಥ ವಸ್ತು ಅಲ್ಲ ಇದು. ಇದೆಲ್ಲ ನೀವು ಅದೇ ಕೊಂಡ್ಕೊಳ್ಳೋಕ್ಕಾಗಲಿ ದುರುಪಯೋಗ ಪಡಿಸ್ಕೊಂಡ್ರೆ ಅದು ಕೆಲವು ಕ್ಷಣಕ್ಕೆ, ಅದು ಕೆಲವು ದಿವಸ ಅದು ಉಳ್ಕೊಳ್ಳುತ್ತೆ. ಅದು ಹೆಸರು ಅನ್ನೋದು ಶಾಶ್ವತವಾಗಿರುತ್ತೆ. ಯಾವತ್ತೂ
ಹಣದಿಂದ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಅದು ದುರಹಂಕಾರ ಆಗ್ಬಿಡುತ್ತೆ. ಅದು ಜನಗಳನ್ನ ಅದೊಂಥರ ಒಬ್ರಿಗೊಬ್ರು ತಂದಿಡೋದು ಮಾಡೋದು, ಅದು ರಾಜಕಾರಣಗಳು ಆಗಕ್ಕೆ ಸಾಧ್ಯ ಇಲ್ಲ. ಕೇವಲ ಅಧಿಕಾರಕ್ಕೋಸ್ಕರ ಮಾಡಿದ್ರೆ ಅದು 2 ದಿವಸ ಆಟ ಆಡ್ಬೋದು ಅಷ್ಟೇ, ಶಾಶ್ವತವಾಗಿ ಒಳ್ಳೆಯ ಹೆಸರು ತೊಗೊಳಕ್ಕೆ ಸಾಧ್ಯ ಇಲ್ಲ. ಸರಿ, ತುಂಬ ಧನ್ಯವಾದ ಸರ್, ತುಂಬ ಧನ್ಯವಾದ. ಸರ್, ಇವಾಗ ಬಿಜೆಪಿ ಬಹುಮತ ಸಿಕ್ಕಿಲ್ಲ, ಆದರೆ ಏಕಾಂಗಿಯಾಗಿ ಬಿಜೆಪಿಗೆ ಬಹುಮತ ಸಿಕ್ಕಿಲ್ಲ. ಎಕ್ಸಿಟ್ ಪೋಲ್ಗಳೆಲ್ಲ ಹೇಳ್ತಾ ಇದ್ವು ಇನ್ನು 400 ಪಾರು ಆಗುತ್ತೆ. ಕೆಲವೊಂದಿಷ್ಟು ಎಕ್ಸಿಟ್ ಪೋಲ್ಗಳು 400 ಗಡಿ ದಾಟಿತ್ತು, 350 ಗಡಿ ದಾಟಿತ್ತು. ಆದರೆ ಇವತ್ತು ಏಕಾಂಗಿಯಾಗಿನೂ ಆಯಿತು, ಮೈತ್ರಿಕೂಟವಾಗಿ ಆಯಿತು, 300 ಪಾರ್ ಕೂಡ ಆಗಲಿ, ಅದು 300 ಕೂಡ ದಾಟಲಿಲ್ಲ. ಏನಿರ್ಬೋದು ಸರ್ ಕಾರಣ? ಸರ್, ಬಿ ಜೆ ಪಿ ಅವರು ಮತ್ತು ಕೆಲವು ಅವ್ರಿಗೂ ಆತ್ಮವಿಶ್ವಾಸ ಜಾಸ್ತಿ ಆಗಿತ್ತು, ನಾವೆಲ್ಲ 400 ಗೆಲ್ತೀವಿ ಅಂತ. ಕರೆಗೆ ಇವರು ಯಾರು ಕೇಜ್ರಿವಾಲ್ ಇವರು ಇವರು CM ಪ್ರಧಾನಿ ಆಗೋದಿಲ್ಲ ಅಂತ ಕೇಜ್ರಿವಾಲ್ ಅವರು ಅನೌನ್ಸ್ ಮಾಡಿಬಿಟ್ಟಿದ್ರು ಲಾಸ್ಟ್ ಮೂಮೆಂಟಲ್ಲಿ. ಅದೇ ಅವರು ಇದು UP ಎಲೆಕ್ಷನ್ ನಡೆಯುವಾಗ. ಆಮೇಲೆ ರಾಹುಲ್ ಗಾಂಧಿ ಬೇರೆ ಅದೇನೋ 8,000-8,500 ಹಾಕ್ತೀವಿ ನಿಮಗೆ ಎಲ್ಲರಿಗೂ ಅಕೌಂಟ್ಗೆ ಕಟಾಕಟ್ ಅಂತ ಅವ್ರು ಅದೊಂದು ಹೇಳಿದ್ರು. ಸೊ ಇದೆಲ್ಲ ಏನಾಯಿತು ಅಂದರೆ ಲಾಸ್ಟಿಗೆ ಜನಕ್ಕೆ ಸ್ವಲ್ಪ ಏನೋ ಈ ಲಾಸ್ಟ್ ಮೂಮೆಂಟಲ್ಲೇ BJPಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅದರಲ್ಲಿ. ಸೊ ಅದರಿಂದ ಇವ್ರಿಗೆ ಪ್ರಧಾನಿ ಅವ್ರಿಗೆ ಫುಲ್ ಮೆಜಾರಿಟಿ ಬಂದಿಲ್ಲ. ಆದರೂ ಅವರು ಮೈತ್ರಿ ಸರ್ಕಾರನೇ ಮುಂದುವರಿಯುತ್ತೆ ಈಗಲೂ. ಸರ್, ಅಂದರೆ ಅವರ ಸ್ವನಿರ್ಣಯಗಳಿಗೆ ಮೈತ್ರಿ ಸರ್ಕಾರ ಸಾಥ್ ಕೊಡುತ್ತಾ? ಖಂಡಿತ ಅಲ್ಲ ಸರ್, ಯಾಕಂದರೆ ಇದು 30 ಜನ ಇಟ್ಕೊಂಡು NDA ಹೋಗಬೇಕು. ಬಟ್ NDA ಇರೋದ್ರಿಂದ ಒಂದು 2-3 ಜನದಿಂದ ಸರ್ಕಾರ ಖಂಡಿತವಾಗ್ಲೂ ನಡೆಯುತ್ತೆ, ಅದ್ರ ಬಗ್ಗೆ ಯಾವುದೇ ಅನುಮಾನವೂ ಇಲ್ಲ. ಇವರು NDA ಹೋದ್ರೆ ಅಂದರೆ 25-30 ಜನ ಒಬ್ಬರು ಆ ಕಡೆ ಹೇಳಿದ್ರೆ ಒಬ್ಬರು ಈ ಕಡೆ ಎಳಿತಾರೆ. ಆ ಥರ ಆದ ಸರ್ಕಾರ ನಿಲ್ಲೋದಿಲ್ಲ. ಅದು ಎಲ್ಲರಿಗೂ ದೇಶಕ್ಕೂ ಗೊತ್ತು, ಪ್ರಪಂಚಕ್ಕೂ ಗೊತ್ತು. ಆದ್ದರಿಂದ NDA ಸರ್ಕಾರನೇ, ಮೋದಿ ಸರ್ಕಾರನೇ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಇವರು ಆಂಧ್ರದವರು ಹೇಳಿದ್ದಾರೆ ನಾಳೆ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ. ಪವನ್ ಕಲ್ಯಾಣ್ ಹೇಳಿದ್ದಾರೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ. ಖಂಡಿತವಾಗ್ಲೂ ಅದು NDA ಸರ್ಕಾರನೇ ಮುಂದುವರಿಯುತ್ತೆ ಸರ್. ಸರ್, ಇವಾಗ ಇನ್ನೊಂದು ಪ್ರಶ್ನೆ ಸರ್, ಇವಾಗ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಸಿನ 1 ವರ್ಷ ಸಂಪೂರ್ಣವಾಯಿತು, ಯಶಸ್ವಿಯಾಗಿ ಸಂಪೂರ್ಣ ಮಾಡಿದ್ವಿ ಅಂತ ಸಂಭ್ರಮಾಚರಣೆನೂ ಅವ್ರದ್ದಾಯಿತು. ಈ ಗ್ಯಾರಂಟಿ ಯೋಜನೆಗಳು ಹೆಣ್ಣು ಮಕ್ಕಳ ಅತಿ ಹೆಚ್ಚು ಮತ ಏನು ಕಾಂಗ್ರೆಸ್ ಪಾಲಾಯ್ತಾ? ಇದು BJPಗೆ ನಮ್ಮ ನಾಡಿನಲ್ಲಿ ಕಳೆದ ಬಾರಿಗೆ ಸೀಟ್ಗಿಂತ ಈ ಬಾರಿ ಕಡಿಮೆ ಆಗಕ್ಕೆ ಕಾರಣವಾಯ್ತಾ ಅಂತ? ಸರ್, ಏನಿಲ್ಲ, ಅವರು 5 ಗ್ಯಾರಂಟಿಗಳು ಅಂತ ಹೇಳಿ ಕೊಟ್ಟರು. ಮತ್ತು ಈ ಗ್ಯಾರಂಟಿ ಕೊಟ್ಟು ಬೇರೆ ಜನಕ್ಕೆ, ನಮ್ಮಂಥ ಸಾಮಾನ್ಯ ಜನಗಳಿಗೆ, ಗಂಡಸರಿಗೂ ತುಂಬ ಹೊರೆ ಆಯಿತು. ಮತ್ತು ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ರು. ಈ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಆಗಲಿ, ಪೇಪರ್ ಟ್ಯಾಕ್ಸ್ ಆಗಲಿ, ಪ್ರತಿಯೊಂದನ್ನು ಇವರು ಸರ್ಕಾರ ಜಾಸ್ತಿ ಮಾಡಿ ಅವ್ರಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಡೋದು, ಬೇರೆ ಗಂಡಸರ ಹತ್ರ ಎಲ್ಲ ಈ ಥರ ಎಲ್ಲ ತೊಗೊಳೋದು. ಸೊ ಹಿಂಗಾಗಿ ಅವ್ರಿಗೂ 1ರಿಂದ 9 ಸೀಟ್ ಬಂದಿರ್ಬೋದು. ಆದರೆ ಹಂಗೆ ನೋಡೋಕೋದ್ರೆ ಅವ್ರು 20 ಸೀಟ್ ಬರ್ತೀವಿ ನಾವು ಅಂತ ಇದ್ರಲ್ಲ ಕಾಂಗ್ರೆಸ್. ಎಲ್ಲ ಸರ್ ಹಂಗಾರೆ 5 ಯೋಜನೆಗಳು ಏನಾಯ್ತು ಅವ್ರದ್ದು? ಹಾಗೆ ಎಲ್ಲರೂ ತೊಗೊಬೇಕಾಯ್ತಲ್ಲ. ಎಲ್ಲ ಮನೆ ಫ್ರೀ ಕರೆಂಟ್ ಕೊಟ್ಟರು, ಎಲ್ಲ ಬಸ್ ವ್ಯವಸ್ಥೆ ಕೊಟ್ಟರು. ಮತ್ತು ಅದು ಏನಾಯ್ತು ಹಾಗಾದ್ರೆ? ಮುಂದಿನ ಅವ್ರದ್ದು ಏನಾಗಿದೆ? ಕಾಂಗ್ರೆಸ್ ಅವ್ರದ್ದು ನಡೆ ಏನಾಗಿದೆ? ರೇಷನ್ನು ಅದು ಸರಿ ಕೊಡ್ತಾ ಇಲ್ಲ. 2,000 ರೂಪಾಯಿ 3 ಜನಕ್ಕೆ ಹಾಕಿದ್ರೆ 10 ಜನಕ್ಕೆ ಇಲ್ವೇ ಇಲ್ಲ. ಮತ್ತು ಆ ದುಡ್ಡೆಲ್ಲ ಏನಾಗ್ತಾ ಇದೆ ಸರ್? ಅದನ್ನು ಮಾತಾಡ್ಬೇಕಲ್ಲ ಅವರು. ಸರ್, ಇವಾಗ ಸರ್ಕಾರಕ್ಕೆ ಬಂದರೆ ನಾವು 8,500 ರೂಪಾಯಿ ಖಟಾಖಟ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಎಲ್ಲ ಭಾಷಣಗಳು ಖಟಾಖಟ್ ಅನ್ನುವಂಥದ್ದೇ ಒಂದು ಕಿವಿ ಕೂಗು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅದೆಲ್ಲ ನಡೆಯೋದಿಲ್ಲ ಸರ್. ಅದೆಲ್ಲ ಬಂದು ಸುಮ್ಮನೆ ಎಷ್ಟೋ ಮಾಡಿ ಎಲ್ಲ ಇವ್ರು ಒಂದು ಸಿಂಪಲ್ ಹೇಳ್ಬೇಕಾದ್ರೆ ಇವರು ಪಾಕೆಟ್ ಹಾಕೊಳ್ಳಿಕ್ಕೆ 8,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಇವ್ರು ಹೇಳಿದ್ರಲ್ಲ ಈ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿ ಸ್ಟೇಟಲ್ಲಿ ಏನು ಮಾಡೋದು? ಲಾಸ್ಟ್ ರೂಲ್ಸ್ ಮಾಡಿದ್ರ ಎಲ್ಲರಿಗೆ, ಎಲ್ಲ ಹೆಣ್ಮಕ್ಳಿಗೆ ಅಂದರು. ಎಲ್ಲ ಹೆಣ್ಮಕ್ಳು ಎಲ್ಲಿ ಬಂತು ಸರ್? ಈಗ 2,000 ರೂಪಾಯಿ ಕೊಡ್ತೀನಿ ಅಂದರೆ ಎಲ್ಲ ಹೆಣ್ಮಕ್ಳು ಎಲ್ಲಿ ಕೊಡ್ತಾ ಇದ್ದಾರೆ? ಈಗ 10 kg ಅಕ್ಕಿ ಅಂದರು, 10 kg ಎಲ್ಲಿ ಕೊಡ್ತಾ ಇದ್ದಾರೆ? ಯಾರೋ ಕೆಲವರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಬಿಕಾಸ್ 5 kg ಅಕ್ಕಿ ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಿ ಕೊಡ್ತಾ ಇರೋದು, ಅದನ್ನು ಕೊಡ್ತಾ ಇಲ್ಲ. ಈಗ ಈ ತಿಂಗಳು ನೋಡಿದ್ರೆ 10ನೇ ತಾರೀಕಿಗೆ ಹೋಗಿದ್ದಾರೆ ಅಂಗಡಿ, ಸೊಸೈಟಿಗೆ ಹೋಗಿದೆ. ಎಷ್ಟೋ ಹೆಣ್ಮಕ್ಳು ಸ್ಟಾಕ್ ಇಲ್ಲ ಅಂತ ವಾಪಸ್ ಹೋಗಿದೆ. ಬೇಕಾದ್ರೆ ಯಾವ ರೇಷನ್ ಡಿಪೋದಲ್ಲಿ ಹೋಗಿ ಚೆಕ್ ಮಾಡಿ, ನೀವೇ ಕೊಡ್ತಾ ಇಲ್ಲ. ಸರ್, ಇನ್ನೊಂದು ಕೊನೆಯದಾಗಿ ಅಂದರೆ ಸರ್, ಎಕ್ಸಿಟ್ ಪೋಲನ್ನು ನೋಡಿದಾಗ ಎಲ್ರಿಗೂ ಒಂದು ನಿರೀಕ್ಷೆ, ಇವತ್ತು ಒಂದು 400 ಗಡಿ ದಾಟುತ್ತೆ, ಇಲ್ಲ 380 ಗಡಿ ದಾಟುತ್ತೆ, ಒಂದು 350-60 ಆದರೂ ಕ್ರಾಸ್ ಮಾಡುತ್ತೆ NDA ಮತ್ತು BJP ಅಂತ. ಆದರೆ ಎಲ್ಲೂ ಬೇಸರ ಅನಿಸ್ತಾ ಇಲ್ವಾ ಸರ್ ನಿಮಗೆ? ಬೇಸರ ಅಂದರೆ ಸರ್, ಸಂವಿಧಾನ ಅಂತ ಇದು ಮಾಡಿದ್ರೆ ಸುಳ್ಳು ಹೇಳ್ಬಿಟ್ಟು ಇದು ಮಾಡೋದು. ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತೇಳಿ ಅದನ್ನು ಸುಳ್ಳು ಮಾತು ಕೊಟ್ಟು ಸಂವಿಧಾನ ತಿದ್ದುಪಡಿ ಮಾಡೋಕ್ಕಷ್ಟೇನಿದೆ ಸಾಧ್ಯ ಹೇಳಲಿಲ್ಲ ಪ್ರಧಾನಮಂತ್ರಿಗಳು, ಯಾರು ಹೇಳಿಲ್ಲ. ಇವರಾಗಿ ಉತ್ತಿಸ್ಕೊಂಡು ಅದನ್ನು ಮಾಡಿ. ಉತ್ತರ ಪ್ರದೇಶ ಆಲ್ರೆಡಿ ಇರೋದು ಬ್ಯಾಕ್ವರ್ಡ್ ಜಾಸ್ತಿ, ಅಲ್ಲಿ SC/STಗಳಲ್ಲಿ ಅಲ್ಲಿ ಮಂತು ಅವ್ರಿಗೆ ತುಂಬಿರೋದು. ಅದರಿಂದ ಅಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಹೊತ್ತು, ಬೇರೆ ಇನ್ನು ಅಂಥದ್ದು ಏನಿಲ್ಲ. ಈಗ ಆಲ್ರೆಡಿ ಏನು 390 ಇದ್ದಾರೆ, ಆಲ್ರೆಡಿ 285-90 ಇದ್ದಾರೆ. ಮೆಜಾರಿಟಿ ಹಾಗೆ ಗೌರ್ಮೆಂಟ್ ಮಾಡ್ತಾರೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಇವರು ಏನೇ ಮಾಡಿದ್ರೆ ಅನ್ನೋ ನಿತೀಶ್ ಕುಮಾರ್ ಕರ್ಕೊಂಡು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಕೊಡ್ತೀನಿ ಅಂತಿದ್ದಾರೆ. ಅದೆಲ್ಲ ಸಾಧ್ಯ ಇಲ್ಲ. 30-40 ಜನ IND ಇಟ್ಕೊಂಡು ಸರ್ಕಾರ ನಡ್ಸೋಕ್ಕಲ್ಲ. ಮಾಡಿದ್ರೆ ಒಂದು 5 ತಿಂಗಳು ಮಾಡ್ಬೋದು ಅಷ್ಟೇ ಹೊತ್ತು, ಫುಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನೇ ಆಗ್ತಾರೆ 100% ಅದೇ ನಡೆಸ್ತಾರೆ, ಅದರಲ್ಲಿ ಏನು ಇದಿಲ್ಲ.
ಸರ್ ಏನಿಲ್ಲ, ಮೋದಿ ಅವರೇ ಈ ಸರ್ಕಾರ ನಡೆಸ್ತಾರೆ. ನಮ್ಮ ಕರ್ನಾಟಕದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ. ತುಂಬ ಹೆಚ್ಚಾಗಿ ಅದು ಅಧಿಕವಾದ ಮತಗಳಿಂದ ಮಂಜುನಾಥ್ ಅವರು ಗೆದ್ದಿರೋದ್ರಿಂದ ನಮಗೂ ಒಂದು ಖುಷಿಯಾಗಿದೆ. ಅಂಥ ವ್ಯಕ್ತಿಗಳು ಬರಬೇಕು. ಯಾಕಂದರೆ ಒಂದು ಸರ್ಕಾರಿ ಆಸ್ಪತ್ರೆನೇ ಅವರು ಒಂದು ಇದರಾಗಿ ಅವರು ನಿರೀಕ್ಷೆ ಇಟ್ಕೊಂಡು ಮಾಡಿದವರು ಜನಸೇವೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆಲ್ಲ ತುಂಬ ನಿರೀಕ್ಷೆ ಇದೆ. ಮಾಡ್ತಾರೆ. ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೊಂದು ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಸಿಕ್ಕಿದಾಗ ಅವರು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೇದಾಗತ್ತೆ. ಈ ಇಡೀ ದೇಶನೂ ಇದೇ ಥರ ನಡ್ಕೊಂಡು ಹೋಗುತ್ತೆ. ನಮ್ಮ ಕೋಯಲೇಷನ್ ಗೌರ್ಮೆಂಟಿಂದ ತುಂಬ ಒಳ್ಳೇದಾಗತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅಂದ್ರೆ ಮೈತ್ರಿಕೂಟ ಬಂದಿರೋದಕ್ಕೆ, ಈಗ JDS ಸಾಥ್ ಕೊಟ್ಟಿರೋದಕ್ಕೆ ಕ್ಷೇತ್ರಗಳನ್ನ ಗೆದ್ಕೊಂಡ್ವಿ, ಕೋಲಾರ ಗೆದ್ಕೊಂಡ್ವಿ, ಮಂಡ್ಯ ಗೆದ್ಕೊಂಡ್ವಿ. ಹಾಸನದ ಒಂದು ದೊಡ್ಡ ಕಥೆನೇ ಇದೆ, ಅದರ ಮಾತಾಡೋದು ಬೇಡ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಗೆದ್ರೆ ಸೋತ್ರೆ, ಶ್ರೇಯಸ್ ಪಟೇಲ್ ಅವರು ಭಾರಿ ಅಂಕದಿಂದ ಗೆದ್ದಿದ್ದಾರೆ, ಒಂದು ನಿರೀಕ್ಷೆ ಅಂತ ಗೆದ್ದಿದ್ದಾರೆ. ಬಟ್ ಆದರೆ ಎಲ್ಲವೂ ಒಂದು ಪಕ್ಕದಲ್ಲಿ ಇಟ್ಕೊಂಡು ಕೊನೆಯ ಒಂದು ನನ್ನ ಪ್ರಶ್ನೆ ಏನಂದರೆ, ಮೈತ್ರಿ ಒಕ್ಕೂಟ ಇವಾಗ ವಿಪಕ್ಷಗಳು ಹೇಳ್ತಾ ಇದ್ದಾವೆ, ಮೈತ್ರಿ ಇವರಿಗೆ ಸಾಥ್ ಕೊಡುತ್ತಾ, ಸ್ವನಿರ್ಣಯಗಳನ್ನ ತಗೊಳ್ತಾರ? 10 ವರ್ಷದಲ್ಲಿ ಏನೇನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ರು, ಅವರೇನು ವಿಚಾರಗಳಿದ್ವು, ಈ 370 ರದ್ದು ಮಾಡಿದಾಗಲೂ ಕೂಡ ವಿಪಕ್ಷಗಳು ಧ್ವನಿ ಎತ್ತಿದ್ವು, ಇದು ಯಾಕೆ ಸಂವಿಧಾನದ ವಿರೋಧ, ನಾಳೆ ನೀವು ಬಂದ ಮೇಲೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿಬಿಡ್ತೀರಿ, ನಾಳೆ ನೀವು ದೇಶನೇ ಮಾರಿಬಿಡ್ತೀರಿ, ಇಂಥ ವಿಪಕ್ಷಗಳ ಮಾತನ್ನೆಲ್ಲ ಕೇಳಬೇಕಾದ್ರೆ ಇವಾಗ ನರೇಂದ್ರ ಮೋದಿಯವರು ಸ್ವನಿರ್ಣಯ ಆಗಿ ತಮ್ಮ ಕೆಲಸವನ್ನು, ತಮ್ಮ ಕಾರ್ಯವನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ಬೋದಾ ಈ 5 ವರ್ಷದಲ್ಲಿ ಪ್ರಧಾನಿ ಆದರೆ? ಸರ್ ಈಗ 10 ವರ್ಷದ ಮುಂಚೆ ಇದ್ದಾಗೆ ಇವರು ಫುಲ್ ಫ್ಲೆಕ್ಸಿಬಲ್ ಮಾಡೋಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇಂದು 2-3 ಜನ ಅವ್ರು ತೊಗೊಂಡು ಮಾಡೋದ್ರಿಂದ ಅವ್ರ ನಿರ್ಣಯಗಳು ಕೇಳಬೇಕಾಗ್ತದೆ. ಆದರೆ ಅದನ್ನು ನಿಭಾಯಿಸೋ ಶಕ್ತಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗಿದೆ. ಖಂಡಿತವಾಗ್ಲೂ ಅವರು ಅದು ಮಾಡ್ತಾರೆ. ಈ ಯಾವುದೇ ಪ್ರತಿಪಕ್ಷಗಳು ಏನೇ ಹೇಳಿದ್ರು ಸಹ ಅದನ್ನೆಲ್ಲ ಅವರು ಯಾವ ರೀತಿ ಅದನ್ನು ನಿಭಾಯಿಸಬೇಕಾಗಿರುತ್ತೋ ಅದನ್ನು ನಿಭಾಯಿಸ್ಕೊಂಡು ಹೋಗಿ ಖಂಡಿತ 5 ವರ್ಷ ಇದು ಪೂರ್ಣಗೊಳಿಸ್ತಾರೆ. 100ಕ್ಕೆ 100 ಸತ್ಯ ಈ ಮಾತು. ಎಕ್ಸಿಟ್ ಪೋಲ್ ಹೇಳಿದಾಗೆ ಬಿಜೆಪಿಗಂತರೂ ಸಂಖ್ಯಾಬಲ ಆ ಲೆಕ್ಕಾಚಾರ ಅಂತೂ ನಿಜ ಆಗಿಲ್ಲ. ಯಾಕಂದರೆ 400 ಪಾರ್ ಅಲ್ಲ, 300 ಪಾರ್ ಕೂಡ ಆಗಿಲ್ಲ. ಅದು ಮುಂದೆ ಸರ್ಕಾರ ರಚನೆ ಮಾಡೋಕ್ಕೆ ಅಥವಾ ಮೈತ್ರಿಕೂಟ ಸಾಥ್ ಕೊಡುತ್ತಾ, ಅಥವಾ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರಾ, ಅಥವಾ ಹೇಗೆ ಮೈತ್ರಿಕೂಟ ಸಾಥ್ ಕೊಡುತ್ತಾ ಅಥವಾ ಸಾಥ್ ಬಿಡುತ್ತಾ, ಏನಾಗುತ್ತೆ ನೋಡಿ? ಇವಾಗ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಬರ್ತಾನೆ ಅಂದ್ಕೊಂಡಿರ್ತೀವಿ, ಅವನು ರ್ಯಾಂಕ್ ಬಂದಿಲ್ಲ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಹಂಗಂತ ಫೇಲ್ ಆಗಿರೋ ವಿದ್ಯಾರ್ಥಿ 3rd ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಅವನು ಬಂದು ರ್ಯಾಂಕ್ ಬರೋ ವಿದ್ಯಾರ್ಥಿಗೆ ಹೋಗಿ ನೀನು ಫಸ್ಟ್ ಕ್ಲಾಸ್ ಬಂದಿದ್ಯಾ, ರ್ಯಾಂಕ್ ಬರಬೇಕಾಗಿತ್ತು, ನೀನು ಅದಕ್ಕೆ ಇನ್ನೊಂದ್ಸಲಿ ಎಕ್ಸಾಮ್ ಬರಿ ಅಂದರೆ ಬರೆಯೋಕ್ಕಾಗತ್ತಾ? ಇವಾಗ ಅದೇ ರೀತಿ ಮೋದಿಯವರು 400 ಪಾರ್ ಹೇಳಿದರು, ಇವಾಗ 294 ಬಂದಿದೆ. 294 ಬಂದಿರೋದು ಸಂವಿಧಾನಿಕವಾಗಿ ಎಷ್ಟು 272 ಮ್ಯಾಜಿಕ್ ನಂಬರು, ಅದನ್ನು ದಾಟಿರೋದ್ರಿಂದ ಅವ್ರಿಗೇ ಫಸ್ಟು ಚಾನ್ಸ್ ಕೊಡಬೇಕು. ರಾಷ್ಟ್ರಪತಿ ಅವ್ರು ಕರೆದ್ಬಿಟ್ಟು ಅವ್ರಿಗೆ ಫಸ್ಟ್ ಚಾನ್ಸ್ ಕೊಡ್ತಾರೆ. ಆಮೇಲೆ ಅಲಯನ್ಸ್ ಎಲ್ಲ ಒಪ್ಪಂದನೂ ಆಗಿದೆ, ಅಲಯನ್ಸಲ್ಲಿ ಗೆದ್ದಿರೋದೆಲ್ಲ. ಅದರಿಂದ ಮೋದಿ ಅವರೇ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಸರ್, ಅಂದರೆ ಎಕ್ಸಿಟ್ ಪೋಲ್ ಎಲ್ಲರೂ ನೋಡಿದಾಗ ನಿರೀಕ್ಷೆ ಅಂತೂ ಇದ್ದೇ ಇತ್ತು. ನಿರೀಕ್ಷೆ ಅಂತೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 300 ಗಡಿ ದಾಟುತ್ತೆ, ನಂತರ 320 ಕ್ರಾಸ್ ಮಾಡ್ತಾರೆ, 340 ಹತ್ತಿರ ತಲುಪ್ತಾರೆ, 350 ದಾಟಿ 400ಕ್ಕೆ ಹತ್ತತ್ರ ಆದರೂ ಇರ್ತೀವಿ ನಾವು ಅಂತ ಹೇಳಿದ್ರು. ಯಾಕಂದರೆ ಯೋಗಿ ಅವರು ಹೇಳಿದ್ರು, ಇದು 400 ಪಾರ್ ಅನ್ನುವಂಥದ್ದು ಇದು ಮೂಲ ಮಂತ್ರ ನಮ್ಮದು, ಬಟ್ ಇದು ನಂಬಿಕೆ ಅಲ್ಲ ಅನ್ನುವಂಥ ವಿಷಯವನ್ನು ಕೂಡ ಹೇಳಿದ್ರು ಅವರು. ಬಟ್ ಇದೆಲ್ಲ ಹಿಡ್ಕೊಂಡು ಈ ರೀತಿಯ ಒಂದು ಲೆಕ್ಕಾಚಾರ ಇದು ಬೇಸರ ತರಿಸಿದೆಯಾ ನಿಮಗೆ? ಅಲ್ಲ, ಇದು ಬೇಸರ ತರಿಸಿದೆ. ಅದೇ ಒಂದು ಸ್ವಲ್ಪ ಎಡವಿದೆ. ಅದೇ ಹೇಳಿದ್ನಲ್ಲ, ರ್ಯಾಂಕ್ ಬರೋ ವಿದ್ಯಾರ್ಥಿ ಮೊದಲು ಫಸ್ಟ್ ಕ್ಲಾಸ್ ಬಂದಿರೋದ್ರಿಂದ ಅದು ಆ ರೀತಿ ಯಾವ ರೀತಿ ಹೋಗ್ಬೇಕು ಅದರಲ್ಲಿ ಆ ಥರ ಹೋಗ್ಲಿ ಅಂತ ನಾವು ಹೇಳ್ತೀವಿ. ಈಗ ಆ ವಿದ್ಯಾರ್ಥಿಗೆ ರ್ಯಾಂಕ್ ಬರೋ ವಿದ್ಯಾರ್ಥಿಯ ಈ ಒಂದು ಉದಾಹರಣೆ ಕೊಟ್ಟರೆ, ಯಾಕೆ ನರೇಂದ್ರ ಮೋದಿಯವರ ನರೇಂದ್ರ ಮೋದಿಯವರ ಅಬ್ಬರ, ಅವರ ಪಾಪ್ಯುಲಾರಿಟಿ ಏನು ವಿಪಕ್ಷಗಳು ಮಾತಾಡ್ತಿದ್ವೋ, ನರೇಂದ್ರ ಮೋದಿ ಅವರಿಂದನೇ ಎಂಪಿಗಳು ಗೆಲ್ಲೋದು, ಅವರ ಅಭಿವೃದ್ಧಿಯಿಂದ ಅಲ್ಲ ಅಂತ ವಿಪಕ್ಷಗಳು ಮಾತಾಡ್ತಿದ್ವು. ಆದರೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಸಂಖ್ಯಾಬಲ ಕಡಿಮೆ ಆಯಿತು, ಇದಕ್ಕೇನು ಹೇಳ್ತೀರಾ? ಇವಾಗ ಅದರಲ್ಲಿ ತುಂಬ ವಿಚಾರಗಳಿರುತ್ತೆ. ಅದರಲ್ಲಿ ಈ ರೈತರ ಗಲಾಟೆ ಅದು ಇದು ಎಲ್ಲ ಸೇರಿ ಅಪಪ್ರಚಾರನೂ ಆಗಿದೆ, ವಿರೋಧ ಪಕ್ಷದವರಿಂದ ಅಪಪ್ರಚಾರನೂ ಆಗಿರುತ್ತೆ. ಅದೆಲ್ಲ ಸೇರಿಕೊಂಡು ಈ ರೀತಿ ಫಲಿತಾಂಶ ಬಂದಿದೆ. ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಏನು ಖುಷಿ ಪಟ್ಟು ಹಾಕಿದ್ದ ಬಟನ್ ಒತ್ತಿದ್ದ? ಗ್ಯಾರಂಟಿ ಯೋಜನೆಗೆ ಹಾಕಿದ್ರೆ ಅವರು ಗಡಿ 272 ದಾಟಬೇಕಾಯಿತು. ಗ್ಯಾರಂಟಿ ಯೋಜನೆ ಕೈ ಕೊಟ್ಟಿರೋದ್ರಿಂದ ಯಾರು ಜನರ ಮೇಲೆ ಪರಿಣಾಮ ಬಿದ್ದಿಲ್ಲ ಗ್ಯಾರಂಟಿ ಯೋಜನೆಗಳು. ಅದರಿಂದ ಅವರು ಅಷ್ಟೇ 99 ಕಾಂಗ್ರೆಸ್ ಮತ್ತು ಅಲಯನ್ಸ್ ಸೇರಿ 240 ಅಷ್ಟೊತ್ತು ಬಂದಿದ್ದಾರೆ ಅಷ್ಟೇ. ಇವಾಗ ಹೇಳಿ, ಇವಾಗ ವಿಪಕ್ಷಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬಹುದಾ? ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅನ್ನ ನೀವು ತುಂಬಾ ಕೇಳಿರ್ತೀರ, ಪ್ರಚಲಿತ ಸ್ಟೇಟ್ಮೆಂಟ್ ಇದು. EVM ಹ್ಯಾಕ್ ಮಾಡಿದ್ದಾರೆ, ಬಿಜೆಪಿಯವರು EVM ಹ್ಯಾಕ್ ಮಾಡಿದ್ದಾರೆ. ಇವಾಗ ಅದನ್ನು ಹೇಳಲ್ಲ ಅವರು, EVM ಹ್ಯಾಕ್ ಆಗಿದೆ ಅಂತ ಹೇಳೋದೇ ಇಲ್ಲ. ಇವಾಗ ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆದಿದೆ ಅಂತಾನೆ ಹೇಳ್ತಾರೆ. ಇವಾಗ EVM ಹ್ಯಾಕ್ ಆಗಿರುವಂತ ಕತೆ
ಹೇಳೋ ಪ್ರಮೇಯನೇ ಬರಲ್ಲ ಅವ್ರಿಗೆ, ಹೇಳೋದೇ ಇಲ್ಲ ಇವಾಗ. ಯಾಕಂದ್ರೆ ಅವರು ಒಂದು ಸ್ವಲ್ಪ ಸೀಟ್ಗಳು ಗೆದ್ದಿರೋದ್ರಿಂದ ಅದನ್ನ ಹೇಳೋದೇ ಇಲ್ಲ ಅವ್ರು. ಈ ಬಾರಿ ಅಂದ್ರೆ ಇವಿಎಂ ಏನು ಹಾಕಾಗಿಲ್ಲ, ಈಗ ಪ್ರಜಾಪ್ರಭುತ್ವದ ಏನು ದಾರಿ ಪ್ರಕಾರ ಸರಿಯಾಗಿ ಆಗಿದೆ ಆಗಿದೆ ಅಂತಾನೆ ಹೇಳ್ತಾರೆ. ಇವಿಎಂ ಬಗ್ಗೆ ಮಾತಾಡ್ತಾನೆ ಇಲ್ಲ ಇವಾಗ. ಅಂದ್ರೆ ತಮಗೆ ಅವಕಾಶವಾದಿಗಳು ಅಂತ ಹೇಳ್ತಿದ್ದೀರಾ ನೀವು, ಅಂದ್ರೆ ಅವಕಾಶ ತಕ್ಕಂಗೆ ಇದನ್ನ ಹೇಳ್ತಾರೆ ಸರ್. ಟೋಟಲ್ ಆಗಿ ನರೇಂದ್ರ ಮೋದಿ ಅವರ ಆಡಳಿತ 10 ವರ್ಷದ ಹಿಂದೆ ಇನ್ನೇನು 10 ವರ್ಷ ಕಳೆದೋಯ್ತು, ಅದೇ ರೀತಿ ಈ ಬರುವಂತ 5 ವರ್ಷದಲ್ಲಿ ಇರುತ್ತಾ? 5 ವರ್ಷ ಇವಾಗ ನೋಡಬೇಕು, ಎಲ್ಲರ ಸಹಯೋಗದಿಂದ ಮಾಡಬೇಕು. ಮೊದಲಾದ್ರೆ ಅವ್ರದ್ದು ಇಂಡಿಪೆಂಡೆಂಟು, ಇವಾಗ ಎಲ್ಲರ ಒಪ್ಪಿಗೆ ಪಡೆದು ಮಾಡಬೇಕು. ಅದೇ ನೋಡ್ಬೇಕು ಮುಂದೆ ಯಾವ ಥರ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸ್ವಲ್ಪ ಸೀಟ್ಗಳು ಚೆನ್ನಾಗಿ ಬಂದಿದೆ. ಎಲ್ಲಿ ಏಟ್ ಕೊಟ್ಟಿದೆ ಅಂದರೆ ಮಹಾರಾಷ್ಟ್ರ, ಯು ಪಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೊದಲು ಹೋದ ಸಲ 20 ಸೀಟ್ ಇತ್ತು, ಈ ಸಲ ನೋಡಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಮಹಾರಾಷ್ಟ್ರದಲ್ಲಿ ಮತ್ತು ಕಮ್ಮಿ ಆಗಿದೆ. ಓವರಾಲ್ ನಾರ್ತ್ ಇಂಡಿಯಾದವರು ಸ್ವಲ್ಪ ಕೈ ಕೊಟ್ಟರು ಮೋದಿಯವರಿಗೆ ಅನಿಸುತ್ತೆ. ಅದು ಯಾಕೆ ಅಂತಂದರೆ ಇವರು 8,500 ಟಪಾಪಟ್ ಆಗ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಒಂದು ಎಫೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ಸರ್, ಇವಾಗ ಇವರು ಏನು ಯಾರ ಸ್ವನಿರ್ಣಯವನ್ನ ಅಥವಾ ಒಂದು ವಿಚಾರವನ್ನ ಆರಾಮಾಗಿ ಮಾಡ್ಬೋದಾ? ಮೈತ್ರಿಕೂಟ ಸಾಥ್ ಕೊಟ್ಟಿದ್ದೆ ಆದ್ರೆ ಮೈತ್ರಿಕೂಟ ಸಾಥ್ ಕೊಟ್ಟಿದ್ರೆ ಈಗ ಹೆಂಗ್ ನಡ್ಕೊಂಡು ಹೋಗ್ತಿತ್ತು ಹಂಗೆ ನಡ್ಕೊಂಡು ಹೋಗುತ್ತೆ. ಅಂದ್ರೆ ಮೈತ್ರಿಕೂಟ ಸಾಥ್ ಕೊಡುತ್ತಾ ಸರ್? ಮೈತ್ರಿಕೂಟ ಇರೋರೆಲ್ಲ ಅಲ್ಲಿ ಮೈತ್ರಿಕೂಟದಲ್ಲಿ ಇರೋರೆಲ್ಲ ಮೋಸ್ಟ್ಲಿ ಸಾಥ್ ಕೊಡೋ ಅಂತವ್ರೆ. ಹಾಗಾಗಿ ಲಾಸ್ಟ್ ಪ್ರಿಯೋಸ್ ಏನಿತ್ತು ಅದೇ ಥರ ನಡ್ಕೊಂಡು ಹೋಗುತ್ತೆ. ಅಂದ್ರೆ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇಡೀ ದೇಶದಲ್ಲಿ ಏನಾದರೂ ಒಂದು ಮ್ಯಾಜಿಕ್ ಮಾಡ್ತಾ ಇನ್ನು ಕಾಂಗ್ರೆಸ್ನ ಅಥವಾ ಈ ಇಂಡಿ ಮೈತ್ರಿಕೂಟದ ಸಂಖ್ಯಾಬಲವನ್ನು ಸ್ವಲ್ಪ ಜಾಸ್ತಿ ಮಾಡಕ್ಕೆ? ಅಲ್ಲಿ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಪ್ರೈಮ್ ಮಿನಿಸ್ಟರ್ ಯಾರು ಗಟ್ಟಿಯಾಗಿ ನಿಂತ್ಕೊಳ್ಳೋರೇ ಇಲ್ಲ ಅಲ್ಲಿ. ಅವ್ರು ಯಾರು ನಿರ್ಣಾಯಕ ಪಾತ್ರ ವಹಿಸೋಂಥ ಲೀಡ್ರ್ ಯಾರು ಇಲ್ಲ ಇರೋದ್ರಿಂದ NDAದಲ್ಲಿ BJP ಸ್ವಂತ ಬಲದಿಂದ 243 ಏನು ಬಂದಿದೆ, ಅದಕ್ಕೋಸ್ಕರ ಬೇರೆ ಪಾರ್ಟಿಗಳು ಸ್ವಲ್ಪ ಸಪೋರ್ಟು NDAಗೆ ಕೊಟ್ಬಿಟ್ಟು ಹೆಂಗೋ ಒಂದು 5 ವರ್ಷ ಉಳಿಸೋಣ ಅಂತ ಉಳಿಸ್ತಾರೆ ಅಷ್ಟೇ. ನಮ್ಮ ಜೊತೆ ಯುವಕರಿದ್ದಾರೆ, ಯಂಗಿಸ್ತಾನ್ ಯುವಕ ಶಕ್ತಿ ಇದೆ ನಮ್ಮ ಹತ್ರ. ರಿಸಲ್ಟ್ ಅಂತೂ ನೋಡಿದ್ದೀರಾ, ಫಲಿತಾಂಶ ನೋಡಿದ್ದೀರಾ, ಏನೋ ಎಕ್ಸಿಟ್ ಪೋಲಲ್ಲಂತೂ ಅದನ್ನು ನೋಡಿರ್ತೀರಾ. ಸಂಖ್ಯಾಬಲ ಜಾಸ್ತಿ ಇತ್ತು, ಇವಾಗ BJP ಏಕಾಂಗಿಯಾಗಿ ಬಹುಮತ ಸಿಕ್ಕಿಲ್ಲ. ಇನ್ನು NDA ಮೈತ್ರಿಕೂಟ ಅಂತ ತಗೊಂಡ್ರು, ಅದು ಕೂಡ 300 ಪಾರ್ ಕೂಡ ಆಗಿಲ್ಲ. 400 ಪಾರ್ನ ಕನಸಿತ್ತು. ಏನು ಇದಕ್ಕೆ ಬೇಸರನ ಅಥವಾ ಹೇಗೆ, ಏನು ಕಾರಣ ಇದಕ್ಕೆ? ಇದು ನಾವು ಏನು ಅನ್ಕೊಬೇಕು ಅಂದರೆ, ಗೌರ್ಮೆಂಟು ಮಾಡೋಕ್ಕೆ ಎಲ್ಲ ಗ್ರೌಂಡ್ ಲೆವೆಲಿಂದ ಇರಬೇಕು. ಬರೀ ಮೇಲೆ ಮಾತ್ರ ಇದ್ದರೆ ಸಾಲದು, ಕೆಲಸ ಗ್ರೌಂಡ್ ಲೆವೆಲಿಂದ ಮಾಡಿದ್ರೆ ಇರಬೇಕು. ಇದಕ್ಕೆ ತಕ್ಕ ಉದಾಹರಣೆ UP. ಅಲ್ಲಿ ನಾವು 80 ಸೀಟ್ಸಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ, ಆದರೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿಲ್ಲ. ಆದರೆ ಅಲ್ಲಿ ಅಖಿಲೇಶ್ ಯಾದವ್ ಆ ಪಾರ್ಟಿ ಎಲ್ಲ ಚೆನ್ನಾಗಿ ಮಾಡಿರೋದ್ರಿಂದ ಅಲ್ಲಿ ಬಂದಿದೆ. ಇಲ್ಲಿ ಕರ್ನಾಟಕದ ಕನ್ಸಿಡರ್ ಮಾಡಿದ್ರೆ ಇವಾಗ ನೋಡಿದ್ರೆ ಇನ್ನು 10, 16 ಆ ಥರ ಬಂದಿದೆ. ಇಲ್ಲಿ ಕೂಡ ಅವರು ಕಾಂಗ್ರೆಸ್ ಅವರು ಸ್ವಲ್ಪ ಫ್ರೀ ಬೀಸು ಅಂಥದ್ದು ಎಲ್ಲ ಕೊಟ್ಟು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೆ. ಆದರೂ ನಾವು ಒಳ್ಳೆತನಕ್ಕೆ ಡೆವಲಪ್ಮೆಂಟ್ ಕಂಟ್ರಿ ಮಾಡಬೇಕು ಅಂದರೆ ನಾವು ಮೋದಿಗೆ ವೋಟ್ ಹಾಕಬೇಕು ಅಂತ. ಅಂದರೆ ನೀವು ಹೇಳೋ ಪ್ರಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಕಾಂಗ್ರೆಸ್ಸು, ಅಥವಾ ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ. ಗ್ರೌಂಡ್ ಲೆವೆಲಲ್ಲಿ ಕೆಲಸ ಆಗಬೇಕಿತ್ತು. UP ಯಲ್ಲಿ ಆ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಅವರು ಮಾಡಿಲ್ಲ, ಬರೀ ಹೆಸರು ಅಷ್ಟೇ. ಆದ್ದರಿಂದ UP ಯಲ್ಲೂ ಕೂಡ ಅವರಿಗೆ ಕೈ ಬಿಟ್ಟಿದೆ. ಬಟ್ ಆದರೆ ನಂದೊಂದು ಪ್ರಶ್ನೆ, ಆದರೆ ಈಗ ನರೇಂದ್ರ ಮೋದಿಯವರ ಅಭಿವೃದ್ಧಿಗೆ ನೀವು ಸೆಂಟ್ರಲಲ್ಲಿ ಬೇಕು, ನರೇಂದ್ರ ಮೋದಿ ಇರಬೇಕು ಸಮರ್ಥ ನಾಯಕತ್ವದ ಬಗ್ಗೆ ಮಾತಾಡಿದ್ರೆ, ಯಾಕೆ 10 ವರ್ಷದ ಯೋಜನೆಗಳು ಜನರಿಗೆ ಇಷ್ಟ ಆಗಲಿಲ್ವಾ? ಅಥವಾ ಏನು ತಪ್ಪಿದ್ರು BJP ಅವರು ಅನ್ಸುತ್ತೆ? ಯೂತ್ ಆಗಿ, ಯುವಕನಾಗಿ ನಿಮ್ಗೇನು ಅನ್ಸುತ್ತೆ? ನನ್ನ ಪ್ರಕಾರ ಯೂತ್ ಎಲ್ಲರೂ ಅವರ ಮೈಂಡ್ಸೆಟ್ಟು ತುಂಬ ಚೆನ್ನಾಗಿತ್ತು, ಅವ್ರು ಮೋದಿಗೆ ಬೇಕು ಅಂತಾರೆ. ಆದರೆ ಹಳೆಯ ವರ್ಷದಿಂದ ಹಳೆಯ ಕಾಲದಿಂದ ಅವರು ಓಲ್ಡ್ ಪೀಪಲ್ ಇರ್ತಾರಲ್ಲ, ಅವರು ಮಿಡಲ್ ಪೀಪಲ್ ಎಲ್ಲರೂ ಫ್ರೀ ಬೀಸ್ಗೆ ಅಟ್ರ್ಯಾಕ್ಟ್ ಆದರು ಅನಿಸುತ್ತೆ. ಅಟ್ರ್ಯಾಕ್ಟ್ ಆಗಿ ಅದು ಸ್ವಲ್ಪ ಬ್ಯಾಕ್ ಸ್ಟಾಪ್ ಆಗುತ್ತೆ. ಈ ಗ್ಯಾರಂಟಿಗಳು, ಉಚಿತ ಗ್ಯಾರಂಟಿಗಳು, ಇದೆಲ್ಲ ಬೆನಿಫಿಟ್ಟಾ ಅಥವಾ ಇದು ಮಾರಕನ ಪೂರಕನ, ಏನು ಹೇಳ್ತೀರಾ? ಸರ್, ಇದೇನು ಬೆನಿಫಿಟ್ ಇಲ್ಲ ಸರ್. ನಮ್ಮದೇ ದುಡ್ಡು ಇಸ್ಕೊಂಡ್ಬಿಟ್ಟು ಅವರು ಮತ್ತೆ ವಾಪಸ್ ನಮಗೆ ಕೊಡ್ತಾ ಇದ್ದಾರೆ. ಈಗ ನೋಡಿದ್ರೆ ಎಲೆಕ್ಟ್ರಿಸಿಟಿ ಫ್ರೀ ಅಂತಾರೆ, ಅದಕ್ಕೆ ಎಷ್ಟು ಲಾಸ್ ಆಗುತ್ತೆ, ಅದನ್ನ ಟ್ಯಾಕ್ಸ್ ಮುಖಾಂತರ ನಮಗೆ ಮಾಡ್ತಾರೆ. ಫ್ರೀ ಬೀಸ್ ಯಾವತ್ತೂ ನಮ್ಮ ಕಂಟ್ರಿಗೆ ಡೆವಲಪ್ಮೆಂಟ್ ಆಗೋದೇ ಇಲ್ಲ ಸರ್. ಆಗಿದ್ದರಿಂದ ನಾವು ಯಾವ ಸ್ಟೇಟಲ್ಲೂ ಫ್ರೀ ಬೀಸ್ ಕೊಡಬಾರ್ದು. ತಮಿಳ್ನಾಡು ಅಲ್ಲೂ ಫ್ರೀ ಬೀಸ್ ಕೊಡೋದ್ರಿಂದನೇ ಅಲ್ಲಿ ಪಾರ್ಟಿ ಬರೋದು. ಆದ್ದರಿಂದ ಯಾವುದಕ್ಕೂ ಫ್ರೀ ಬೀಸ್. ನರೇಂದ್ರ ಮೋದಿ ಅವರು ಈ ಸರಿ ಒಟ್ಟಾರೆ ಪ್ರಧಾನಿ ಆಗ್ತಾರೆ. ಅವರು ಬಂದಿರುವಂಥ ಇದರಲ್ಲಿ ಮೈತ್ರಿಕೂಟ ಸಾಥ್ ಕೊಟ್ಟರೆ ಅಥವಾ ಸಾಥ್ ಕೊಡುತ್ತೋ ಕೊಡಲ್ವೋ ಮೊದಲು ಹೇಳಿ? ಅದು ಡಿಪೆಂಡ್ ಆಗುತ್ತೆ. ಇವಾಗ ಸ್ಟಾರ್ಟಿಂಗಲ್ಲಿ ನಿಮಗೆ NDAಗೆ ಸೇರ್ಕೊಬೇಕು ಅಂತಂದ್ರೆ ಇವಾಗ ಸೇರ್ಕೊಂಡಿರ್ತಾರೆ, ಆಮೇಲೆ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರೆ ಆಗಲ್ಲ ಅಲ್ಲ. ಅದಕ್ಕೆ ಆಗ್ಬೋದು, ಮೈತ್ರಿ ಸರ್ಕಾರನೇ ಬರುತ್ತೆ, ನರೇಂದ್ರ ಮೋದಿ ಅವರೇ ಆಗ್ತಾರೆ. ಆದರೆ ಸ್ವಲ್ಪ ಡೌಟ್ ಅನಿಸುತ್ತೆ, ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರೆ ನಮ್ಗೆ ಕಷ್ಟ ಆಗ್ಬೋದು. ನನ್ನ ಪ್ರಕಾರ ಏನಾಯ್ತು ಅಂದರೆ, ಉತ್ತರ ಪ್ರದೇಶದಲ್ಲೆಲ್ಲ ಅವರು ಮೋಸ್ಟ್ ಆಫ್ ದೆಮ್ ಅವರೆಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಸೌತಿಗೆ ಫೋಕಸ್ ಮಾಡಿಬಿಟ್ಟು ನಾರ್ತಲ್ಲಿ ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ನಮಗೆ ಮಹಾರಾಷ್ಟ್ರದಲ್ಲಿ ಕಮ್ಮಿ ಬಂದಿದೆ,
ರಾಜಸ್ಥಾನಲ್ಲಿ ಸ್ವಲ್ಪ ಹೋಗಿದೆ, ಪಂಜಾಬಲ್ಲಿ ಹೋಗಿದೆ. ಮೇಜರ್ ನಾವೆಲ್ಲರೂ ಏನು ಅಂದ್ಕೊಂಡಿದ್ವಿ, ಉತ್ತರ ಪ್ರದೇಶ್ ಅಂದ್ಕೊಂಡಿದ್ವಿ, ಅಲ್ಲೂ ಹೋಗಿದೆ. ಸೊ ಅಲ್ಲಿ ಸ್ವಲ್ಪ ಆಗತ್ತೆ ಅವ್ರಿಗೆ, ರಾಮ ಮಂದಿರ ಎಲ್ಲ ಮಾಡಿದ್ದೀವಿ ಎಲ್ಲ ಆಗತ್ತೆ ಅಂದ್ಕೊಂಡ್ಬಿಟ್ಟು ಅವ್ರು ಅದನ್ನೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಸ್ವಲ್ಪ ವರ್ಕ್ ಮಾಡಿದರೆ ಆಗ್ತಿತ್ತು ಅನ್ಸುತ್ತೆ. ಅದೇ ನಮಗೆ ಬ್ಯಾಕ್ ಸ್ಟಾಪ್ ಆಗಿದೆ. ಈಗ ಟಫ್ ಫೈಟ್ ಅಂತೂ ಆಗಿದೆ. ಇವಾಗ ಕೊನೆಯದಾಗಿ ನೀವು ವೋಟಿಂಗ್ ಮಾಡಿದ್ದೀರಾ? ಓಕೆ, ಇಬ್ರು ಮಾಡಿದ್ದೀರಾ. ಓಕೆ, ನಿಮ್ಮದು ಯಾವ ಕ್ಷೇತ್ರ? ನಮ್ಮದು ಬೆಂಗಳೂರು, ಇದೇ ಕ್ಷೇತ್ರ. ನಿಮ್ಮದು? ನಮ್ಮದು ಇದೆ ಇದೇ ಕ್ಷೇತ್ರ. ಈಗ ವೋಟಿಂಗ್ ಪ್ರಮಾಣ ತುಂಬ ಕಡಿಮೆ ಆಗಿದೆ. ನಿನ್ನೆನೂ ಕೂಡ ನಾನು ಚಿಟ್ಚಾಟ್ ಮಾಡಬೇಕಾದ್ರೆ ಯೂತ್ಸಿಂದಾನೇ ಒಂದು ಸಂದೇಶ ಕೊಡು ಅಂತ ಹೇಳಿದ್ದೆ. ಈಗ ನೀವು ವೋಟ್ ಮಾಡದೇ ಇರೋದಕ್ಕೆ ಮೂಲ ಅಂದರೆ ಬೆಂಗಳೂರಲ್ಲೇ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಡಿಮೆ ಆಗಿದೆ. ವಿದ್ಯಾವಂತರ ನಾಡಿದು, ಜಿಲ್ಲೆ, ಕ್ಯಾಪಿಟಲ್ ಸಿಟಿ, IT ಹಬ್ಬು ಎಲ್ಲ ಇದು. ಬಟ್ ಆದರೆ ಇಲ್ಲಿ ವೋಟಿಂಗ್ ಪರ್ಸೆಂಟ್ ತುಂಬ ಕಡಿಮೆ ಆಗಿದೆ. ಯೂತ್ ಆಗಿ ನೀವು ವೋಟ್ ಮಾಡಿದ ಕಾರಣ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೋಟ್ ಮಾಡದೇ ಇರೋರಿಗೆ ಕ್ಯಾಮ್ರಾ ನೋಡಿ ಹೇಳಿ. ನಾವು ಖಂಡಿತವಾಗಿ ಹೇಳಬೇಕು ಇಷ್ಟಪಡ್ತೀನಿ. ಎಲ್ಲರೂ ಯೂತ್ ಅಷ್ಟೇ ಅಲ್ಲ, ಎಲ್ಲರೂ ವೋಟ್ ಮಾಡಬೇಕು. ಯೂತ್ ಸ್ಪೆಷಲಿ ಡೆವಲಪ್ಮೆಂಟ್, ಕಂಟ್ರಿ ಡೆವಲಪ್ಮೆಂಟು, ಸ್ಟೇಟ್ ಡೆವಲಪ್ಮೆಂಟ್ಗೆ ವೋಟ್ ಮಾಡಲೇಬೇಕು. ಅವರು ಯಾವ ಪಕ್ಷಕ್ಕಾದರೂ ವೋಟ್ ಮಾಡಲಿ, ಆದರೆ ವೋಟ್ ಮಾಡಲೇಬೇಕು. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಹೆಂಗೂ ಈ ಪಾರ್ಟಿ ಬರುತ್ತೆ, ಯಾವುದಾದ್ರೂ ಬರುತ್ತೆ, ನಾವು ಒಂದು ವೋಟಿಂದ ಏನಾಗುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಹಂಗಿರಬಾರ್ದು. ಪ್ರತಿ ಒಂದು ವೋಟು ಡೆಮಾಕ್ರಸಿಯಲ್ಲಿ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಆಗಿದ್ದರಿಂದ ಪ್ರತಿಯೊಬ್ಬರು ವೋಟ್ ಮಾಡಬೇಕು. ಇವಾಗ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಆದರೂ ಮಾಡಲೇಬೇಕು ಅಂತ ನಾನು ಕೇಳಿಕೊತೀನಿ. ವೋಟಿಂಗ್ ಅಂದರೆ ನಮ್ಮ ಹಕ್ಕದು. ನಾವು ಎಷ್ಟೇ ಇದಾದ್ರೂ ವೋಟಿಂಗ್ ಮಾಡಲೇಬೇಕು. ನಮ್ಮ ಫ್ರೆಂಡ್ ಎಲ್ಲರೂ ಇದ್ದಾರೆ, ಅವರೆಲ್ಲ ಬೇರೆ ಸ್ಟೇಟ್ಸಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ, ಆದರೆ ಹುಟ್ಟಿದೆಲ್ಲ ಇಲ್ಲಿ. ನಾನು ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿದ್ದೀನಿ, ಎಲ್ಲಿ ಬಂದು ವೋಟ್ ಮಾಡಿ ಎಲ್ಲ ಮಾಡಿ. ನಮ್ಮ ಹಕ್ಕದು, ನಾವು ಅದು ಸಿಗೋದು ಕಷ್ಟ. ನಾವು 5 ವರ್ಷಕ್ಕೆ ಒಂದ್ಸತಿ ಬರುತ್ತೆ, ನಮ್ಮ ಹಕ್ಕದು. ನಾವು ಒಳ್ಳೆ ಲೀಡರ್ನ ಚುನಾವಣೆಯಲ್ಲಿ ನಾವು ಒಳ್ಳೆ ಲೀಡರ್ನ ಆಯ್ಕೆ ಮಾಡ್ಕೊಬೇಕು. ಆಮೇಲೆ ನಮ್ಗೆ ಒಳ್ಳೆ ಲೀಡರ್ ಬಂದರೆ ನಮ್ಮದು ಕಂಟ್ರಿ ಎಲ್ಲ ಚೆನ್ನಾಗಿರುತ್ತೆ, ನಮ್ಮ ಎಜುಕೇಷನ್ಗೆಲ್ಲ ಸಪೋರ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಕಂಟ್ರಿ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಎಲ್ಲ ಸಿಗುತ್ತೆ ಬೇರೆ ಕಂಟ್ರೀಸಲ್ಲಿ ಅಂತ. ಯಾವ ಪಕ್ಷಕ್ಕಾದರೂ ವೋಟ್ ಮಾಡಲಿ, ನಿಮ್ಮ ಇಷ್ಟ, ಅದು ವೋಟ್ ಮಾಡಿ ಅಷ್ಟೇ. BJP, ಕಾಂಗ್ರೆಸ್ಸು, JDS ಅದೆಲ್ಲವನ್ನ ಪಕ್ಷದ ಈಗ ಕೊನೆಯದಾಗಿ ಇವತ್ತು ಫಲಿತಾಂಶ ಅಂತೂ ಬಂದಿದೆ. ಏನು ಇವ್ರು ಅನ್ಕೊಂಡಿದ್ರು ಎಕ್ಸಿಟ್ ಪೋಲಲ್ಲಿ ಏನು ಬಂದಿತ್ತೋ ಬರದೆ, ಅದ್ರ ಪ್ರಕಾರ ಅಂತೂ ಬಂದಿಲ್ಲ. 300 ಪಾರು ಆಗಿಲ್ಲ, 400 ಪಾರು ಆಗಿಲ್ಲ. ಸರ್ಕಾರದಲ್ಲಿ ನರೇಂದ್ರ ಮೋದಿ ಬರ್ತಾರಾ? ಆಬ್ವಿಯಸ್ಲಿ ನೋಡಿದ್ರೆ ಬರೋ ಥರನೇ ಚಾನ್ಸಸ್ ಇದೆ ಅಂತ ಅನ್ಕೋತಿದ್ದೀನಿ. ಏನೋ ನೋಡೋಣ, ಇನ್ನು ಫಲಿತಾಂಶ ಇನ್ನೂ ಕರೆಕ್ಟಾಗಿ ಬಂದಿಲ್ಲ, ನೋಡೋಣ ಏನಾಗುತ್ತೆ. ಫಲಿತಾಂಶ ಇವಾಗ ಕೊನೆದಾಗಿ ಬಂದ್ಬಿಟ್ಟಿದೆ. ಯಾಕಂದ್ರೆ BJP ಏಕಾಂಗಿಯಾಗಂತೂ ಬಹುಮತ ಸಿಕ್ಕಿಲ್ಲ ಅವ್ರಿಗೆ. NDA ಮೈತ್ರಿಕೂಟದಿಂದ ಅವ್ರಿಗೆ ಒಂದು ಬಹುಮತ ಸಿಕ್ಕಿದೆ, ಅಂದ್ರೆ ಮ್ಯಾಜಿಕಲ್ ನಂಬರ್ನ ಪಾರ್ ಮಾಡಿದ್ದಾರೆ. ಬಟ್ ಆದ್ರೆ ಮೆಜಾರಿಟಿಯಿಂದ ಮಾಡಿದ್ದಾರೆ NDA ಮೈತ್ರಿಕೂಟದಲ್ಲಿ. ಆ ಮೈತ್ರಿಕೂಟ ಅವರಿಗೆ ಸಾಥ್ ಕೊಡುತ್ತಾ? ನನ್ನ ಪ್ರಕಾರ ಯಾಕೆ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಕೊಡ್ಬೋದು ಅನ್ಸುತ್ತೆ? ಅವರೇ ಎಲ್ಲರೂ ಮೋದಿ 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 ಅಂತಿದ್ದಾರೆ ಎಲ್ಲ ಕಡೆನೂ. ಅವ್ರು ಮೋಸ್ಟ್ಲಿ ಆದ್ರೆ ಮತ್ತೆ ಅವರು ಒಳ್ಳೇದು ಮಾಡಿದ್ದಾರೆ. ಬಟ್ ಸ್ವಲ್ಪ ಮೋದಿ ಅವರು ನನಗೆ ಪರ್ಸ್ನಲ್ ಆಗಿ ಹೇಳಬೇಕು ಅಂತಂದರೆ ಸ್ವಲ್ಪ ಎಂಪ್ಲಾಯ್ಮೆಂಟ್ ಬಗ್ಗೆ, ಮತ್ತು ಇದು ಪ್ಲಾಸ್ಟಿಕ್ಕು ಮತ್ತು ವೇಸ್ಟ್ ಸಾಗಣೆ ಬಗ್ಗೆ, ಮತ್ತು ನಮ್ಮ ಬ್ಯಾಂಗ್ಳೂರಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇದೆ. ಫಸ್ಟ್ ಮೇಜರ್ ಪ್ರಾಬ್ಲಮ್ ಅಂದರೆ ಡ್ರೈನೇಜು. ಎಲ್ಲ ಕಡೆನೂ ಎಲ್ಲೂ ಅಂಡರ್ ಪಾಸ್ ಇಲ್ಲ, ಸರಿ ಇಲ್ಲ, ಎಲ್ಲ ಕಡೆ ನೀರು ತುಂಬ್ಕೊಂಡುತ್ತೆ, ಸ್ವಲ್ಪ ಪ್ಲ್ಯಾಂಡ್ ಇಲ್ಲ ಸಿಟಿ. ಮತ್ತು ಮೇಜರ್ಲಿ ಅನ್ಎಂಪ್ಲಾಯ್ಮೆಂಟ್. ಮೋದಿಯವರು ಎಲ್ಲ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಿರ್ತಾರೆ ಸ್ಟಾರ್ಟಪ್ ಬೇಕು ಅಂತ. ಸ್ಟಾರ್ಟಪ್ ಬೇಕು ಅಂತಂದ್ರೆ ಅವ್ರಿಗೆ ಯಾವುದಾದ್ರು ಒಂದು ಬೇಸ್ ಬೇಕು. ಆ ಬೇಸ್ಗೋಸ್ಕರ ಅವ್ರು ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಲೇಬೇಕು, ಸ್ವಲ್ಪ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಎಂಪ್ಲಾಯ್ಮೆಂಟ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಇಲ್ಲ, ನೀವು ಇವಾಗ ಬೆಂಗಳೂರು ಬಗ್ಗೆ ಹೇಳಿದ್ದಕ್ಕೆ ನನ್ನ ಕೊನೆಯದ ಪ್ರಶ್ನೆ ಇದು. ಯಾಕಂದ್ರೆ ನಮ್ಮ ಟೋಟಲ್ ಕರ್ನಾಟಕದಲ್ಲಿ ಅತಿ ಕಡಿಮೆ ವೋಟಿಂಗ್ ಪರ್ಸೆಂಟ್ ಆಗಿರೋದ ಈ ಬೆಂಗಳೂರು ನಗರದಲ್ಲಿ. ವಿದ್ಯಾವಂತರು ಇರುವಂತಹ ನಮ್ಮ ನಾಡಿದು, ನಮ್ಮ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ, ಕ್ಯಾಪಿಟಲ್ ಸಿಟಿ, ರಾಜಧಾನಿ. ಇಲ್ಲಿ ವೋಟಿಂಗ್ ಪರ್ಸೆಂಟ್ ಕಡಿಮೆ ಇದೆ. ಅದಾಗಬೇಕು, ಈ ಅಭಿವೃದ್ಧಿ ಆಗಬೇಕಿತ್ತು, ಎಲ್ಲವೂ ಕ್ಲೀನ್ ಆಗಬೇಕಿತ್ತು ಅಂತ ಹೇಳ್ತೀವಿ ನಾವು. ಕಟ್ಟೆಯಲ್ಲಿ ಕೂತಾಗ ದೊಡ್ಡ ಮಾತಾಡ್ತೀವಿ, ಈ ರಾಜಕಾರಣ ಹಿಂಗೆ ಮಾಡ್ದ ಹಂಗೆ ಮಾಡ್ದ. ಮತ್ತು ವೋಟಿಂಗ್ ಯಾಕೆ ಮಾಡಲ್ಲ ನೀವು? ಆ ವೋಟರ್ಸ್ಗೆ ಏನು ಹೇಳ್ತೀರಾ? ಅವ್ರಿಗೆ ಎಂಥ್ಯೂಸಿಯಾಸ್ಟಿಕ್ ಇಲ್ಲ ಫಸ್ಟ್ ಆಫ್ ಆಲ್. ಅವ್ರಿಗೆ ಒಂದು ದಿವಸ ರಜಾ, ಕಾರ್ಪೊರೇಟ್ ಲೈಫಲ್ಲಿ ಏನಾಗಿದೆ ಅಂತಂದರೆ ಇವಾಗ ವೋಟಿಂಗ್ ಅಂತಂದರೆ ಒಂದು ದಿವಸ ರಜಾ ಸಿಗುತ್ತೆ. ಒಂದು ದಿವಸ ರಜಾ ಸಿಕ್ಕಿದ್ರೆ ಆಚೆ ಕಡೆ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಬರ್ತಾರೆ. ಅವ್ರ ದೇಶಕ್ಕೋಸ್ಕರ ಅವರು ಒಳ್ಳೆ ಪ್ರಜೆನೋಸ್ಕರ ಅವ್ರು ಮುಂದೆ ಬಂದು ವೋಟ್ ಮಾಡಲ್ಲ. ಫ್ರೈಡೇ ಬಂತು ವೋಟಿಂಗು, ಫ್ರೈಡೇ ಒಂದು ದಿವಸ ರಜಾ ಸಿಕ್ಕಿದ್ರು, ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿವಸ ಲಾಂಗ್ ವೀಕೆಂಡು ಎಲ್ಲ ಚಿಕ್ಕಮಂಗ್ಳೂರು ಆ ಕಡೆ ಹೋಗಿ ಬಿದ್ದಿರ್ತಾರೆ. ಅದ್ರ ಬದಲು ಅವ್ರದ್ದು ದೇಶನ ಆಳೋವಂಥ ವ್ಯಕ್ತಿನ ಅವರೇ ಚೂಸ್ ಮಾಡ್ಕೋಬೇಕು. ಇನ್ಸ್ಟೆಡ್ ಆಫ್ ಗೋಯಿಂಗ್ ದೇರ್ ಆ್ಯಂಡ್ ವೇಸ್ಟಿಂಗ್ ಲಾಟ್ಸ್ ಆಫ್ ಮನಿ, ಸೇಮ್ ದೇ ಕ್ಯಾನ್ ಚೂಸ್ ಅ ರೈಟ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಸೊ ಸ್ವಲ್ಪ ಯಂಗ್ಸ್ಟರ್ಸು ಇದರಿಂದ ಆ್ಯಕ್ಚುಲಿ ಎಲ್ಲ ಯಂಗ್ಸ್ಟರ್ಸ್ಗೆ ಕ್ಯಾಮ್ರಾ ನೋಡಿ ಹೇಳ್ಬಿಡಿ ಸರ್. ಯಾಕಂದ್ರೆ ಒಬ್ಬ ಯಂಗ್ಸ್ಟರ್ ಆಗಿ ಯಂಗ್ಸ್ಟರ್ಸ್ಗೆ ಗೊತ್ತಾಗಬೇಕು, ಆ ಸಂದೇಶ ತಿಳಿಬೇಕು ಅವ್ರಿಗೆ. ನೀವು ವೋಟ್ ಮಾಡಿದ್ರೆ ಅದು ಖುಷಿ ವಿಚಾರ. ಯಾಕಂದ್ರೆ ವೋಟ್ ಮಾಡಿದವರೇ ಮಾತಾಡ್ಬೇಕು. ಯಾಕಂದ್ರೆ ವೋಟ್ ಮಾಡದೇ ಇರೋರೇ ಅಭಿವೃದ್ಧಿ ಬಗ್ಗೆ ತುಂಬಾ ಮಾತಾಡ್ತಾರೆ, ರಾಜಕಾರಣಿಗಳು ಹಂಗೆ ಹಿಂಗೆ ಅಂತ ತುಂಬಾ ಲೆಕ್ಕಾಚಾರ ಆಗ್ತಾರೆ. ಅದಕ್ಕೆ ವೋಟ್ ಮಾಡಿ ಅಂತ ಒಂದು ಯೂತ್ಸ್ ಆಗಿ ನೀವೇ ಸಂದೇಶ ಕೊಟ್ಬಿಡಿ.
ವೋಟ್ ಮಾಡಬೇಕು. ಒಂದು ದಿವಸ ಲೈವ್ ಸಿಕ್ತು ಅಂದ್ಬಿಟ್ಟು ಮನೇಲಿ ಬಿಶಿಟ್ ಹಾಕೊಂಡು ಮಲ್ಕೊಳೋದಲ್ಲ, ಆಚೆ ಕಡೆ ಬಂದು ವೋಟ್ ಮಾಡಿದಾಗ ನಿಮಗೆ ಅದು ನೀವು ಆ್ಯಕ್ಚುಲಿ ಏನಾದರೂ ಮಾತಾಡ್ಬೇಕಾದ್ರೆ ನಿಮ್ಗೊಂದು ಅದು ಬೇಸ್ ಇರುತ್ತೆ. ನೀವೇ ಏನೂ ಮಾಡಿಲ್ಲ ಸರಿಯಾಗಿ ಅಂದ್ಬಿಟ್ಟು ಇನ್ನೊಬ್ಬರ ಮೇಲೆ ಹೇಳೋದು ತಪ್ಪಾಗುತ್ತೆ. ವೋಟ್ ಮಾಡೋದು ಒಂದು, ಮತ್ತು ರೈಟ್ ಪರ್ಸನ್ನ ವೋಟ್ ಮಾಡೋದು ಸೆಕೆಂಡು. ಸೊ ವೋಟ್ ವೈಸ್ಲಿ, ಚೂಸ್ ಅ ಪರ್ಸನ್ ವೈಸ್ಲಿ. ನೋಡಿದ್ರಲ್ಲ ವೀಕ್ಷಕರೇ, BJPಯ ಕಾರ್ಯಕರ್ತರು ಇವಾಗ ಏನೋ BJP ಬಹುಮತ ಸಿಕ್ಕಿಲ್ಲ, ಆದರೂ ಅವರ ಒಂದು ಹೋಪ್ ಅವ್ರು ಕಳ್ಕೊಂಡಿಲ್ಲ. ಮುಂಚೆ ಹೇಗೆ ನಿರ್ಣಯಗಳು ತಗೋತಿದ್ರು ಪ್ರಧಾನಿಯಾಗಿ, ಇವತ್ತಿಗೂ ತಗೋತಾರೆ. ಮೈತ್ರಿಕೂಟದಲ್ಲಿ ಇದ್ದಾರೆ. ಆ ಮೈತ್ರಿಕೂಟ ಒಪ್ಕೊಂಡಿರೋದೇ ನರೇಂದ್ರ ಮೋದಿಯ ನಾಯಕತ್ವವನ್ನು ನೋಡಿ. ಹಾಗಾಗಿ ಯಾವುದೇ ತರಹದ ಸಮಸ್ಯೆ ಆಗಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಆಗ್ತಾರೆ, ಮತ್ತು ಅವರು ನಿರ್ಣಯಗಳನ್ನು ಆರಾಮಾಗಿ ಬಿಂದಾಸಾಗಿ ಏನು ತಗೊಳ್ತಾರೆ ಅನ್ನುವಂತಕ್ಕಂಥ ಮಾತಿನ ಅವ್ರ ಅರ್ಥ. ಯಾವುದೇ ತರಹದ ಸಮಸ್ಯೆ ಆಗಲ್ಲ. ಬರುವಂಥ ದಿನಗಳಲ್ಲಿ ಕೂಡ ಏನು ಮುಂಚೆ ಇತ್ತೋ ಅದೇ ಆಗುತ್ತೆ ಅನ್ನುವಂತಕ್ಕಂಥ ಒಂದು ವಿಚಾರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ನಾನು ಕಾರ್ತಿಕ್ ರೈಕರ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.